ವೆಲ್ಕಮ್ ಟು ನರೇನ್ ಅಕಾಡೆಮಿ. ವಿದ್ಯಾರ್ಥಿಗಳೇ, ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತವಾಗುವ ರೀತಿಯಲ್ಲಿ ನಾವು ಹಲವಾರು ವಿಷಯ ಈಗಾಗಲೇ ಕಲಿತಿದ್ದೇವೆ. ರಾಜ್ಯಸಭೆ, ಲೋಕಸಭೆ, ರಾಷ್ಟ್ರಪತಿ, ಉಪರಾಷ್ಟ್ರಪತಿ ಎಲ್ಲ ಕಲಿತಿದ್ದೇವೆ. ಅಂದ್ರೆ ನಾವು ಏನೀಗ ನಮ್ಮ ಸಂವಿಧಾನದ ಅಧಿಕಾರ ಪ್ರತ್ಯೇಕತೆ ಅಂತ ಏನು ಹೇಳ್ತಾರೆ, ಅದರ ಭಾಗವಾಗಿ ಶಾಸಕಾಂಗದ ಕಾರ್ಯಗಳೇನು ಅಂತ ಈಗ ನೋಡಿದ್ದೇವೆ. ಕಾರ್ಯಾಂಗದ ಮುಖ್ಯಸ್ಥರು ಯಾರು ಅಂತ ನೋಡಿದ್ದೇವೆ. ಈಗ ನ್ಯಾಯ ಹೇಗೆ ನಮ್ಮ ಈ ಸಾಮಾನ್ಯ ಜನರು ಇರ್ಬೋದು, ಕಾಯ್ದೆ ಕಾನೂನು ಮಾಡಿದವರು ಇರ್ಬೋದು, ಎಲ್ಲರಿಗೂ ಒಂದು ನ್ಯಾಯ ಪ್ರಕ್ರಿಯೆ ಹೇಗಿದೆ ಅನ್ನೋದು ಭಾಗವಾಗಿ ಇವತ್ತು ನ್ಯಾಯಾಂಗದ ವಿಷಯದಲ್ಲಿ ನಮ್ಮ ದೇಶದಲ್ಲಿ ಏನೇನು ವ್ಯವಸ್ಥೆ ಇದೆ ಅದನ್ನು ನೋಡ್ತಾ ಹೋಗುವ. ತುಂಬಾ ಪ್ರಶ್ನೆಗಳು ಬರ್ತದೆ. ಇವತ್ತಿನ ವಿಷಯ ಹೈಕೋರ್ಟ್. ನೋಡಿ, ಇವತ್ತು ನಾವು ಕಲಿತಾ ಇರೋದು ಹೈಕೋರ್ಟ್. ಹೈಕೋರ್ಟ್ ಯಾವ ರೀತಿ ಕೆಲಸ ಮಾಡ್ತದೆ, ಯಾವಾಗ ಪ್ರಾರಂಭ ಆಯಿತು ಇತ್ಯಾದಿ ಪ್ರಶ್ನೆಗಳು ಬರ್ತದೆ. ಅದನ್ನು ಇವತ್ತು ನಾವು ಅಧ್ಯಯನ ಮಾಡುವ. ಓಕೆ, ನಮ್ಮ ಈಗ ಇರುವ ಪರಿಸ್ಥಿತಿ ಹೇಗೆ ಅಂತ ಹೇಳಿದ್ರೆ, ಯಾವುದೇ ವಿಷಯ ತಗೊಳ್ಳಿ, ನಮ್ಮ ದೇಶದಲ್ಲಿ ಯಾರಿಗೆ ಅನ್ಯಾಯ ಆಗಿದೆ ಅಂತ ಆದ್ರೆ ಸಾಮಾನ್ಯ ಜನ ಇರ್ಬೋದು, ಅಧಿಕಾರದಲ್ಲಿ ಇದ್ದವರು ಇರ್ಬೋದು, ಕಾನೂನು ಮಾಡಿದವರು ಇರ್ಬೋದು, ಎಲ್ಲರಿಗೂ ಒಂದು ಸಮಾನ ನ್ಯಾಯ. ಯಾವುದೇ ಒಂದು ಪ್ರಕರಣ ಮೊದಲು ಜಿಲ್ಲಾ ನ್ಯಾಯಾಲಯ, ಜಿಲ್ಲಾ, ಆಮೇಲೆ ಹೈಕೋರ್ಟ್, ಆಮೇಲೆ ಸುಪ್ರೀಂ ಕೋರ್ಟ್. ಈ ಜಿಲ್ಲಾದ ನ್ಯಾಯಾಲಯದ ಅಡಿಯಲ್ಲಿ ಪ್ರತಿ ತಾಲೂಕಿನಲ್ಲಿ ಒಂದು ನಿಮ್ಮ ನ್ಯಾಯಾಲಯಗಳಿರ್ತದೆ. ಪ್ರತಿ ತಾಲೂಕಿನಲ್ಲಿ ಅಲ್ಲಿ ನಿಮಗೆ ಎರಡು ರೀತಿಯಲ್ಲಿ ನ್ಯಾಯಗಳು ಸಿಗ್ತದೆ. ಹೇಗೆ ಜಿಲ್ಲಾ ಸತ್ರ ನ್ಯಾಯಾಲಯ ಅಥವಾ ಜಿಲ್ಲಾ ನ್ಯಾಯಾಲಯ ಅಂತ ಏನು ಇದೆ ಅದರ ಅಡಿಯಲ್ಲಿ ಮತ್ತೆ ತಾಲೂಕಿನಲ್ಲಿ ಕೂಡ ವ್ಯವಸ್ಥೆ ಇರ್ತದೆ. ಹೇಗೆ, ಈಗ ಎರಡು ರೀತಿಯಲ್ಲಿ ಕೇಸು. ಒಂದು ಸಿವಿಲ್, ಯಾವುದೇ ಒಂದು ಪ್ರಕರಣ ಇರ್ಬೋದು, ಕಾಂಟ್ರಾಕ್ಟ್ ಇರ್ಬೋದು, ಯಾರಿಗೋ ಒಂದು ಇದು ನೀವು ಚೆಕ್ ಕೊಟ್ಟಿದ್ರಿ, ಆ ಚೆಕ್ ಬೌನ್ಸ್ ಆಯಿತು, ಇಂಥ ಸಾಮಾನ್ಯ ವಿಷಯಗಳನ್ನ ಸಿವಿಲ್ ಅಂತ ಹೇಳ್ತಾರೆ. ಅಪರಾಧ ಮಾಡೋದಕ್ಕೆ ಅಲ್ಲಿ ಏನಾಗ್ತದೆ, ಕ್ರಿಮಿನಲ್ ವಿಷಯಗಳು ಅಂತ ಹೇಳಿ, ಅದಕ್ಕೆ ಸೆಷನ್ ಅಂತಲೂ ಹೇಳ್ತಾರೆ. ಈ ರೀತಿ ಎರಡು ಪದ್ಧತಿಯಲ್ಲಿ ನಿಮಗೆ ಇಲ್ಲಿ ಕಾನೂನು ಪ್ರಕ್ರಿಯೆ ಪ್ರಾರಂಭ ಆಗ್ತದೆ. ಇದರ ಭಾಗವಾಗಿ ಇಲ್ಲಿ ಕೊಟ್ಟದ ತೀರ್ಪು ನೀವು ಪ್ರಶ್ನೆ ಮಾಡಲಿಕ್ಕೆ ಇಲ್ಲಿ ಮೇಲ್ಮನವಿ ಜಿಲ್ಲಾ ಇದಕ್ಕೆ ಹೋಗ್ತೀರಿ. ಜಿಲ್ಲಾ ನ್ಯಾಯಾಲಯದಲ್ಲಿ ಕೊಟ್ಟಂತ ತೀರ್ಪು ನಿಮಗೆ ಸಮಾಧಾನ ಕೊಡ್ಲಿಲ್ಲ ಅಂತ ಹೇಳಿದ್ರೆ ನೀವು ಹೈಕೋರ್ಟಿಗೆ ಹೋಗ್ತೀರಿ. ಹೈಕೋರ್ಟ್ ಅಲ್ಲಿ ಕೊಟ್ಟ ತೀರ್ಪನ್ನು ನೀವು ಪ್ರಶ್ನೆ ಮಾಡಿಕೊಂಡು, ಇಲ್ಲ ನನಗೆ ಅನ್ಯಾಯ ಆಗಿದೆ ಅಂದ್ರೆ ಭಾರತದ ನಾಗರಿಕರಿಗೆ ಪ್ರತಿ ಹಂತದಲ್ಲೂ ನ್ಯಾಯ ಸಿಕ್ಕಬೇಕು ಅನ್ನೋ ಪ್ರಕ್ರಿಯೆಯನ್ನು 3 ಹಂತಗಳನ್ನು ಮಾಡಿದ್ದಾರೆ. ಹೈಕೋರ್ಟ್ ಕೊಟ್ಟ ತೀರ್ಪು ನಿಮಗೆ ಸಮಾಧಾನ ತರಲಿಲ್ಲ ಅಂದ್ರೆ ನೀವು ಸುಪ್ರೀಂ ಕೋರ್ಟಿಗೆ ಹೋಗ್ತೀರಿ. ಈ ರೀತಿಯ ಒಂದು ವ್ಯವಸ್ಥೆ ನಮ್ಮಲ್ಲಿದೆ, ಏಣಿ ಶ್ರೇಣಿಯಾಗಿ. ಇಡೀ ಭಾರತದಲ್ಲಿ ಒಂದೇ ಏಣಿ ಶ್ರೇಣಿ, ಕೆಳ ಹಂತದಿಂದಲೇ ಹೋಗುವಂಥದ್ದು. ನಾನು ನೇರವಾಗಿ ಸುಪ್ರೀಂ ಕೋರ್ಟಿಗೆ ಹೋಗ್ತೇನೆ ಅಲ್ಲಾಗಿಲ್ಲ. ಕೆಲವು ವಿಷಯಗಳಿದೆ, ಸಾರ್ವಜನಿಕ ಹಿತಾಸಕ್ತಿ ಇಂಥದ್ದೆಲ್ಲ ಅಲ್ಲಿ ಸಂಬಂಧಪಟ್ಟದಿರ್ಬೋದು. ಅದು ಸಾಮಾನ್ಯ ಪ್ರಕ್ರಿಯೆ. ಒಬ್ಬ ಸಾಮಾನ್ಯ ವ್ಯಕ್ತಿಯೇ ಆಗಿರಲಿ, ದೊಡ್ಡ ವ್ಯಕ್ತಿಯೇ ಆಗಿರಲಿ, ಅಥವಾ ಶಾಸನ ಮಾಡಿದಂತ ಮಂತ್ರಿಯೇ ಇರಲಿ, ಯಾರೇ ಇರಲಿ, ತಪ್ಪು ಮಾಡಿದವರಿಗೆ ಇಲ್ಲಿ ಹಂತದಲ್ಲಿ ಸ್ಟಾರ್ಟ್ ಆಗುವಂಥದ್ದು. ಈ ಪ್ರಕ್ರಿಯೆಯನ್ವೇ ಅವರಿಗೆ ನ್ಯಾಯ ಸಿಕ್ಕುವಂಥದ್ದು. ಎಲ್ಲರಿಗೂ ಒಂದೇ ಸಮಾನ ಏಕೀಕೃತ ವ್ಯವಸ್ಥೆ ಅಂತ. ಓಕೆ, ಸೊ ಅದರಲ್ಲಿ ಹೈಕೋರ್ಟಿನ ಪಾತ್ರ ಏನು ಅಂತ ನಾವು ಅಧ್ಯಯನ ಮಾಡಲಿಕ್ಕಿದ್ದೇವೆ. ನೋಡಿ, ನಾನು ಈಗ ಹೇಳಿದ ಹಾಗೆ ಇಲ್ಲಿ ಜಿಲ್ಲಾ ಸತ್ರ ನ್ಯಾಯಾಲಯಗಳು. ಸೊ ಜಿಲ್ಲಾ ಸತ್ರ ನ್ಯಾಯಾಲಯದ ಅಂಡರಲ್ಲಿ ಮತ್ತೆ ಪ್ರತಿ ತಾಲೂಕಿನಲ್ಲಿ, ಅಂದ್ರೆ ಪ್ರತಿಯೊಬ್ಬ ನಾಗರಿಕನಿಗೆ ಎಲ್ಲ ಜಿಲ್ಲಾ ಕೇಂದ್ರಕ್ಕೆ ಹೋಗ್ಲಿಕ್ಕೆ ಆಗ್ತದಾ? ಇಲ್ಲ, ತಾಲೂಕಿನಲ್ಲಿ ಆ ವ್ಯವಸ್ಥೆ ಇದೆ. ನೀವು ಅಲ್ಲಿ ಹೋಗಿ ನಿಮ್ದು ಯಾವುದೇ ವಿಷಯ, ಸಿವಿಲ್ ಇರಲಿ, ಕ್ರಿಮಿನಲ್ ವಿಷಯ ಇರಲಿ, ಅಲ್ಲಿ ಹೋದಾಗ ಅಲ್ಲಿಂದ ಅದು ಇಲ್ಲಿಗೆ ಬರ್ತದೆ. ಇಲ್ಲಿಂದ ನಿಮಗೆ ನ್ಯಾಯ ಸಿಕ್ಲಿಲ್ಲ ಅಂದ್ರೆ ನೀವು ಹೈಕೋರ್ಟಿಗೆ ಹೋಗ್ಲಿಕ್ಕೆ ಅವಕಾಶ ಇದೆ ಅಲ್ವಾ? ಸೊ ಇಲ್ಲಿ ಮೊದಲು ಇದರ ಕೆಳಗೆ ತಾಲೂಕಿನಲ್ಲಿ ಹೋಗಿರ್ತೀರಿ, ಆಮೇಲೆ ಇಲ್ಲಿಂದ ನೀವು ಹೈಕೋರ್ಟಿಗೆ ಬರ್ತೀರಿ. ಹೈಕೋರ್ಟ್ ಅಲ್ಲಿ ನಿಮ್ಮ ತೀರ್ಪು ನಿಮಗೆ ಸಮಾಧಾನ ತರಲಿಲ್ಲ, ನಾನು ಇನ್ನೂ ಮೇಲಿನ ಕೋರ್ಟಿಗೆ ಹೋಗ್ತೇನೆ ಅಂದ್ರೆ ಸುಪ್ರೀಂ ಕೋರ್ಟ್. ಇದು ತೀರ್ಮಾನ ಸುಪ್ರೀಂ. ಇನ್ನೂ ಕೆಲವು ಅವಕಾಶಗಳಿದೆ. ಉದಾಹರಣೆಗೆ ನೀವೆಲ್ಲ ಓದಿದಿರಿ, ಎಲ್ಲಾದ್ರೂ ಯಾವ್ದಾದ್ರು ವ್ಯಕ್ತಿಗೆ ಮರಣದಂಡನೆ ಆದ್ರೆ ಕ್ಷಮೆ ಮಾಡಲಿಕ್ಕೆ ರಾಷ್ಟ್ರಪತಿಯವರ ಹತ್ರ ಹೋಗ್ಲಿಕ್ಕೆ ಅವಕಾಶ ಇದೆ. ಮರಣದಂಡನೆಯಲ್ಲಿ ರಾಷ್ಟ್ರಪತಿಯವರು ಕ್ಷಮಾದಾನ ಮಾಡುವಂತ ಅಧಿಕಾರ ಕೂಡ ಹೊಂದಿದ್ದಾರೆ. ಈ ರೀತಿ ಭಾರತದಲ್ಲಿ ಏಕೀಕೃತವಾದ ಒಂದು ವ್ಯವಸ್ಥೆ ಇದೆ. ಈ ಏಕೀಕೃತ ವ್ಯವಸ್ಥೆ ಇಡೀ ಭಾರತದಲ್ಲಿ ಒಂದೇ ರೀತಿ ಇರುವಂತದ್ದು. ಅದರ ಭಾಗವಾಗಿ ಇವತ್ತು ಹೈಕೋರ್ಟ್ ಬಗ್ಗೆ ಏನೇನು ಅಧಿಕಾರ ಇದೆ ಅದು ತುಂಬಾ ಪ್ರಶ್ನೆ ಬರ್ತದೆ. ಅದನ್ನು ನೋಡ್ತಾ ಹೋಗೋಣ ನಾವು. ಓಕೆ, ನೋಡಿ, ಭಾರತದ ಪ್ರಜೆ ಆಗಿರ್ಬೇಕು. ಒಂದೀಗ ಪ್ರಶ್ನೆ ಏನಂದ್ರೆ, ಒಬ್ಬ ವ್ಯಕ್ತಿ ಹೈಕೋರ್ಟ್ ಜಡ್ಜ್ ಆಗ್ಬೇಕಾದ್ರೆ ಏನೇನು ಅಂತ ಪ್ರಶ್ನೆ ಬರ್ತದೆ ನಿಮ್ಗೆ. ಭಾರತದ
ಒಂದು ಅಥವಾ ಹೆಚ್ಚು ನ್ಯಾಯಾಲಯದಲ್ಲಿ 10 ವರ್ಷ. ಒಬ್ಬ ವ್ಯಕ್ತಿ ಕಾನೂನು ಪದವೀಧರ ಆದವನು ಹೈಕೋರ್ಟಿನ ನ್ಯಾಯಾಧೀಶ ಆಗಬೇಕಾದ್ರೆ 10 ವರ್ಷಗಳ ಕಾಲ ಅವರು ಸತತವಾಗಿ ಸೇವೆ ಮಾಡಿರು ವಕೀಲರಾಗಿ. ಬೇರೆ ಬೇರೆ ಕೋರ್ಟ್ಗಳಲ್ಲಿ, ಒಂದೇ ಕೋರ್ಟಲ್ಲಿ ಮಾಡ್ಬೇಕಂತಿಲ್ಲ. ಭಾರತದ ಯಾವುದೇ ರಾಜ್ಯಗಳಲ್ಲಿ, ಯಾವುದೇ ಪ್ರದೇಶದಲ್ಲಿ ಒಟ್ಟು 10 ವರ್ಷಗಳ ಕಾಲ ವಕೀಲರಾದ್ರೆ ಅಂತ ವ್ಯಕ್ತಿ ಸಾಧನೆ ನೋಡಿ ಅವರನ್ನ ಹೈಕೋರ್ಟಿನ ಮುಖ್ಯ ನ್ಯಾಯಾಧೀಶರಾಗಿ ನೇಮಕ ಮಾಡ್ತಾರೆ. ಹಾಗೆ ಹೈಕೋರ್ಟ್ನಲ್ಲಿ ತುಂಬಾ ವಕೀಲರು ಇರ್ತಾರೆ, ನ್ಯಾಯಾಧೀಶರು ಇರ್ತಾರೆ, ಅವರನ್ನ ನೇಮಕ ಮಾಡ್ತಾರೆ. ಸೊ ಒಂದು ಪಾಯಿಂಟ್ ಆಯ್ತು. ಇನ್ನು ಯಾವ ರೀತಿ ಇದೆ ಭಾರತದ ಅಧೀನ ನ್ಯಾಯಾಲಯಗಳಲ್ಲಿ? ಅಂದ್ರೆ ಅಧೀನ ನ್ಯಾಯಾಲಯ ಅಂದ್ರೆ ಇದುವರೆಗೆ ನಾವು ಹಿಂದೆ ನೋಡಿತ್ತು. ಈಗ ಎಲ್ಲಿ ಜಿಲ್ಲಾ ಸತ್ರ ನ್ಯಾಯಾಲಯ ಅಂತ ಹೇಳಿದ್ರೆ ಜಿಲ್ಲಾ ನ್ಯಾಯಾಲಯ ಸಂಕೀರ್ಣ ಅಂತ ಇರ್ತದೆ, ಬೋರ್ಡ್ ನೋಡಿದಿರಿ. ಅಲ್ಲಿ ಮತ್ತೆ ಅದು ಬೇರೆ ಬೇರೆ ಇದರಲ್ಲಿ ಹಂತದಲ್ಲಿ ಅವರು 10 ವರ್ಷಗಳ ಕಾಲ ನ್ಯಾಯಾಧೀಶರು ಬೇರೆ ಬೇರೆ ಇದರಲ್ಲಿ ನ್ಯಾಯಾಧೀಶರಾಗಿ ಕೆಲಸ ಮಾಡಿದ್ದಾರೆ. ಅಂತವರನ್ನು ನೇಮಕ ಮಾಡುವ ಪ್ರಕ್ರಿಯೆ ಇದೆ. ಸೊ ಇಲ್ಲಿ 2 ಪಾಯಿಂಟ್ ಆಗ್ತದೆ. ವಕೀಲರಾಗಿ 10 ವರ್ಷ ಮಾಡಿದವರು ಬೇರೆ ಬೇರೆ ಪ್ರದೇಶದಲ್ಲಿ, ಆಮೇಲೆ ನ್ಯಾಯಾಧೀಶರಾಗಿ ಕೆಳ ಹಂತದ ನ್ಯಾಯಾಲಯದಲ್ಲಿ ನ್ಯಾಯಾಧೀಶರಾಗಿ ಕೆಲಸ ಮಾಡಿದವರಿಗೂ ಹೈಕೋರ್ಟಿನ ನ್ಯಾಯಾಧೀಶರಾಗಿ ಮಾಡಲಿಕ್ಕೆ ಅವಕಾಶ ಇದೆ. ಇದು ಒಂದು ಪಾಯಿಂಟ್. 2 ಮಾರ್ಗಗಳಿದೆ. ಇದು ಕೂಡ ಒಂದು ಪಾಯಿಂಟ್ ಆಗಿ ಬರ್ತದೆ. ಸೊ ಮುಂದೆ ನೋಡುವಲ್ಲ, ರಾಷ್ಟ್ರಪತಿಗಳು ನೇಮಕ ಮಾಡ್ತಾರೆ. ಇವರನ್ನು ಯಾರು ನೇಮಕ ಮಾಡ್ತಾರೆ ಅಂದ್ರೆ ಇಲ್ಲಿ ಒಂದು ಪಾಯಿಂಟ್ ಕೊಟ್ಟಿದ್ದೇನೆ, ಶ್ರೇಣಿ. ಶ್ರೇಣಿ ಅಂತ ಹೇಳಿದ್ರೆ ಈಗ ಪ್ರತಿಯೊಂದು ಹುದ್ದೆಗೆ ಒಂದು ರ್ಯಾಂಕ್ ಅಂತಿದೆ. ನಮ್ಮ ಭಾರತದ ರ್ಯಾಂಕ್ ಆಧಾರದಲ್ಲಿ ಹೇಳಿದಾರೆ ಹುದ್ದೆ ಯಾವುದು ಅಂದ್ರೆ ಪ್ರಥಮ, ಫಸ್ಟ್ ಯಾರಂದ್ರೆ ರಾಷ್ಟ್ರಪತಿ. ಸೆಕೆಂಡ್ ಯಾರು ಅಂದ್ರೆ ಉಪರಾಷ್ಟ್ರಪತಿ. ಹೀಗೆ ನಮ್ಮ ಸಂವಿಧಾನದಲ್ಲಿ ಬೇರೆ ಬೇರೆ ಹುದ್ದೆಗೆ ಒಂದು ರ್ಯಾಂಕ್ ಅಂತ ಕೊಟ್ಟಿದ್ದಾರೆ. ಹಾಗೆ ಹೈಕೋರ್ಟಿನ ನ್ಯಾಯಾಧೀಶರಿಗೆ ಎಷ್ಟನೇ ರ್ಯಾಂಕು ಅಂತ ಬಂದಾಗ 14ನೇ ರ್ಯಾಂಕ್. ಇದೊಂದು ಪ್ರಶ್ನೆ ಬರ್ತದೆ, ಇದು ಒಂದು ನೋಟ್ ಮಾಡ್ಕೊಳ್ಳಿ. ಇನ್ನು ಇವರ ನೇಮಕ ಹೇಗಾಗ್ತದೆ ಏನು ಅಂತ ಹೇಳಿದ್ರೆ ರಾಷ್ಟ್ರಪತಿಗಳು ನೇಮಕ ಮಾಡ್ತಾರೆ. ಸೊ ರಾಷ್ಟ್ರಪತಿಗಳು ಯಾವಾಗ್ಲೂ ನೇಮಕ ನೇರ ಮಾಡೋದಿಲ್ಲ. ಅಲ್ಲಿ ಈ ಭಾರತದ ಮುಖ್ಯ ನ್ಯಾಯಾಧೀಶರು ಇದ್ದಾರಲ್ಲ, ಸುಪ್ರೀಂ ಕೋರ್ಟಿನ ಈ ಮುಖ್ಯ ನ್ಯಾಯಾಧೀಶರಲ್ಲಿ ಒಂದು ಕೊಲೇಜಿಯಂ ಅಂತೇಳಿ, ಕೊಲೇಜಿಯಂ ಇದು ಏನು ಅಂತ ಹೇಳಿದ್ರೆ ಸುಪ್ರೀಂ ಕೋರ್ಟ್ ಜಡ್ಜು ಏನಿದ್ದಾರೆ ಒಟ್ಟು ನಮ್ಮ ದೇಶದಲ್ಲಿ ಆ ಸಂಖ್ಯೆಗಳಲ್ಲಿ 3-4 ಜನ ಸೀನಿಯರ್ ಜಡ್ಜಿಗಳು ಸೇರ್ಕೊಂಡು ಎಲ್ಲೆಲ್ಲಿ ಯಾವ ರಾಜ್ಯದಲ್ಲಿ ಅಲ್ಲಿ ಹೈಕೋರ್ಟಿನ ನ್ಯಾಯಾಧೀಶರದು ಖಾಲಿಯಾಗಿದೆ ಸ್ಥಾನಗಳನ್ನು ನೋಡಿಕೊಂಡು ಸಮಾಲೋಚನೆ ಮಾಡಿ ಯಾರು ಸೂಕ್ತ ಅಂತೇಳಿ ಅವರು ಏನ್ ಮಾಡ್ತಾರೆ, ಒಂದು ವರದಿಯನ್ನ ಆಕ್ಚುಲಿ ನಮ್ಮ ಕಾನೂನು ಇಲಾಖೆಗೆ ಹೋಗ್ತದೆ. ಕಾನೂನು ಇಲಾಖೆಯಿಂದ ಚರ್ಚಿತವಾಗಿ ರಾಷ್ಟ್ರಪತಿಗೆ ಹೋಗ್ತದೆ. ರಾಷ್ಟ್ರಪತಿಗಳು ನೇಮಕ ಮಾಡ್ತಾರೆ ಅವರನ್ನು. ಅದು ನೆನ್ಪಿಟ್ಕೊಳ್ಳಿ. ಯಾರು ನೇಮಕ ಮಾಡ್ತಾರೆ ಅಂತ ಪ್ರಶ್ನೆ ಬಂದ್ರೆ ನೇರವಾಗಿ ಅಲ್ಲಿ 4-6 ಆಯ್ಕೆ ಕೊಡ್ಬೋದು. ಪ್ರಧಾನಮಂತ್ರಿ, ಅಟಾರ್ನಿ ಜನರಲ್, ಹೀಗೆ 4-6 ಆಯ್ಕೆಗಳ ರಾಜ್ಯಪಾಲರು ಹೀಗೆಲ್ಲ ಹಾಕಿದಾಗ ಇಲ್ಲ, ರಾಷ್ಟ್ರಪತಿಗಳು ನೇಮಕ ಮಾಡ್ತಾರೆ. ಯಾವ ಆಧಾರದಲ್ಲಿ ಅಂದ್ರೆ ಇದು ಕೊಲೇಜಿಯಂ ಅಂತ ಯಾವಾಗ್ಲೂ ಬರ್ತಾ ಇರ್ತದೆ. ಅಂದ್ರೆ ಭಾರತದ ಮುಖ್ಯ ನ್ಯಾಯಾಧೀಶರು ಏನು ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಿದ್ದಲ್ಲ ಅವರಲ್ಲಿ ಸುಮಾರು ಈಗ 32 ನ್ಯಾಯಾಧೀಶರಿದ್ದಾರೆ. ಅದರಲ್ಲಿ 3-4 ಜನ ಸೀನಿಯರ್ CJI, ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಸೇರ್ಕೊಂಡಂತೆ 3-4 ಜನ ಸೀನಿಯರ್ ಜಡ್ಜಸ್ ಕೂತ್ಕೊಂಡು ಚರ್ಚೆ ಸಮಾಲೋಚನೆ ಮಾಡಿ ಅದರ ಆಧಾರದಲ್ಲಿ ರಾಷ್ಟ್ರಪತಿಗಳು ನೇಮಕ ಮಾಡ್ತಾರೆ. ನ್ಯಾಯಾಧೀಶರ ಸಂಖ್ಯೆ ಎಲ್ಲೆಲ್ಲಿ ಎಷ್ಟೆಷ್ಟು ಇರಬೇಕು ಯಾರಿಂದ ನಿರ್ಧಾರ ಆಗ್ತದೆ ಅಂದ್ರೆ ಭಾರತ ರಾಷ್ಟ್ರಪತಿಗಳಿಂದ ಅಂತ ಕೊಟ್ಟಿದ್ದಾರೆ. ರಾಷ್ಟ್ರಪತಿಗಳು ಯಾವಾಗಲೂ ನೇರವಾಗಿ ಕೆಲಸ ಮಾಡಲಿಕ್ಕಿಲ್ಲ. ಅದಕ್ಕೆ ಹೇಗಿದೆ ಅಂತ ಹೇಳಿದ್ರೆ ನಮ್ಮ ಏನು ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ ಅಂತ ಹೇಳಿದ್ರೆ ಭಾರತದ ಕಾರ್ಯಾಂಗದ ಮುಖ್ಯಸ್ಥರು ಯಾರಿದ್ದಾರೆ, ಪ್ರಧಾನಮಂತ್ರಿ, ಅವರ ಮಂತ್ರಿಮಂಡಲ ಇರ್ತದೆ, ಅದಕ್ಕೆ ಕಾನೂನು ಇಲಾಖೆ ಇರ್ತದೆ. ಇವರೆಲ್ಲ ವಿಷಯಗಳನ್ನು ಸಂಗ್ರಹಿಸಿಕೊಳ್ತಾರೆ. ಯಾರಿಂದ? ನಾನು ಹೇಳಿದಾಗೆ ಭಾರತದ ಮುಖ್ಯ ನ್ಯಾಯಾಧೀಶರಿಗೂ ಪಟ್ಟಿಯನ್ನು ಕಳಿಸಿದ್ರು. ಯಾರಿಗೆ? ಕಾನೂನು ಇಲಾಖೆ. ಅಲ್ಲಿ ಅದು ಚರ್ಚೆ ವಿಮರ್ಶೆ ಆಗಿ ಕಡೆಗೆ ರಾಷ್ಟ್ರಪತಿಯವರೆಗೆ ಹೋಗ್ತದೆ. ರಾಷ್ಟ್ರಪತಿಗಳು ನೇಮಕ ಮಾಡ್ತಾರೆ. ಸಂಖ್ಯೆ ಆಗಿರ್ಲಿ ಮತ್ತೊಂದಾಗಿರ್ಲಿ, ಬಟ್ ಭಾರತದ ಎಲ್ಲ ಹುದ್ದೆಗೂ ನೇಮಕ ಮಾಡೋದು ಯಾರಂದ್ರೆ ರಾಷ್ಟ್ರಪತಿಗಳು. ಪ್ರಶ್ನೆ ನೇರ ಇದ್ರೆ ನೇರ ಬರೀರಿ. ಎಲ್ಲಿ ಸಮಾಲೋಚನೆ ಮಾಡ್ತಾರೆ, ಅದು ಇಲಾಖೆ ಯಾವುದು ಅಂತ ಕೇಳಿದಾಗ ಇಲಾಖೆ ಹೆಸರು. ಓಕೆ. ಮತ್ತೆ ಆಯಾ ರಾಜ್ಯದ ರಾಜ್ಯಪಾಲರೊಟ್ಟಿಗೆ ಸಮಾಲೋಚನೆ ಮಾಡ್ತಾರೆ. ಉದಾಹರಣೆಗೆ ಕರ್ನಾಟಕದ ಹೈಕೋರ್ಟ್ ಜಡ್ಜಿಗೆ ನೇಮಕವಾಗಿದೆ, ಆ ರಾಜ್ಯಪಾಲರಿಗೆ ಸಹಜವಾಗಿ ಸಮಾಲೋಚನೆ ಮಾಡಬೇಕಾಗ್ತದೆ ಅಲ್ವಾ. ಸೊ ಆ ರೀತಿಯ ಒಂದು ಪ್ರಕ್ರಿಯೆ ಆಗ್ತದೆ. ಇನ್ನು ನಾನು ಆಗ ಪ್ರಥಮದಲ್ಲಿ ಹೇಳಿದಾಗ ಯಾವ ಶ್ರೇಣಿಯಲ್ಲಿದ್ದಾರೆ ಅಂದ್ರೆ ರ್ಯಾಂಕ್ 14ನೇ ರ್ಯಾಂಕ್. ಓಕೆ, ಶ್ರೇಣಿ ಅಂತ ಹೇಳಿದ್ರೆ ರ್ಯಾಂಕ್, ಅದು ಎಷ್ಟನೇ ರ್ಯಾಂಕ್ ಅಂತ ಒಂದು ಪ್ರಶ್ನೆ, ತುಂಬಾ ಪ್ರಶ್ನೆಯಲ್ಲಿ ಬರ್ತದೆ, ನೋಡ್ಕೊಳ್ಳಿ. ಇನ್ನು ನ್ಯಾಯಮೂರ್ತಿ ವೇತನ ಪ್ರತಿ ತಿಂಗಳಿಗೆ ಇದು ಕಾಲಕಾಲಕ್ಕೆ ಬದಲಾವಣೆ ಆಗ್ತಾ ಇರ್ತದೆ. ಇಲ್ಲಿ ಕೊಟ್ಟಿದ್ದೇನೆ ಒಂದು ಸಂಖ್ಯೆಯನ್ನ. ಇತರ ನ್ಯಾಯಾಧೀಶರ ವೇತನ ಅಂದ್ರೆ ನಿಮಗೆ ಹೇಗೆ ಅಂತ ನಮ್ಮ ಒಟ್ಟು
ಹೈಕೋರ್ಟಿಗೆ ಮುಖ್ಯ ನ್ಯಾಯಾಧೀಶರೊಬ್ಬರು ಇದ್ರೆ ಮತ್ತೆ ಕೆಲವು ಉದಾಹರಣೆಗೆ ಸುಪ್ರೀಂ ಕೋರ್ಟ್ ಅಲ್ಲಿ 32 ಜಡ್ಜಸ್ ಇದ್ದಾರೆ. ಈ 32ರಲ್ಲಿ ಒಬ್ಬರು CJI ಅಂತಿದ್ದಾರೆ, ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ. ಹಾಗೆ ಕರ್ನಾಟಕದಲ್ಲಿಯೂ 40+ ನ್ಯಾಯಾಧೀಶರಿದ್ದಾರೆ, ಅದರಲ್ಲಿ ಒಬ್ಬರು ಮುಖ್ಯ ನ್ಯಾಯಾಧೀಶರಾಗಿರ್ತಾರೆ. ಆ ರೀತಿ. ಸೊ ಇತರ ನ್ಯಾಯಾಧೀಶರಿಂದ ಆ ರೀತಿ ಇದೊಂದು ಪ್ರಶ್ನೆ ಆಗ್ತದೆ. ಇದು ಸಂಬಳ ಸಾರಿಗೆ ಕಾಲಕ್ಕೆ ಬದಲಾವಣೆ ಆಗ್ತದೆ, ಇದು ಕೂಡ ನೆನ್ಪಿಟ್ಕೊಳ್ಳಿ. ಓಕೆ, ಸೊ ನೆಕ್ಸ್ಟ್ ನೋಡುವ ಹಾಗಿದ್ರೆ ಇವರ ಅಧಿಕಾರ ಅವಧಿ ಎಷ್ಟು ಅಂತ ಒಂದು ಪ್ರಶ್ನೆ ಬರ್ತದೆ. ನೋಡಿ ವಿದ್ಯಾರ್ಥಿಗಳೇ, ಒಬ್ಬ ನ್ಯಾಯಾಧೀಶನಿಗೆ ನೇಮಕ ಮಾಡಿದ್ದಾರೆ ಹೈಕೋರ್ಟಿನ ನ್ಯಾಯಾಧೀಶರಂತ 62 ವರ್ಷವರೆಗೆ ಅವರ ಸೇವಾವಧಿ ಇರ್ತದೆ. ಎಷ್ಟು ವರ್ಷ? 62 ವರ್ಷವರೆಗೆ. ಇದೊಂದು ಪ್ರಶ್ನೆ ಆಗ್ತದೆ. ಹೈಕೋರ್ಟಿನ ಮುಖ್ಯ ನ್ಯಾಯಾಧೀಶರು, ಹೈಕೋರ್ಟ್ ನ್ಯಾಯಾಧೀಶರು, ಮುಖ್ಯ ನ್ಯಾಯಾಧೀಶರು. ಯಾಕೆಂದ್ರೆ ಮುಖ್ಯ ನ್ಯಾಯಾಧೀಶರಾಯ್ತು, ಬೇರೆ ನ್ಯಾಯಾಧೀಶರು ಯಾರೇ ಇದ್ರು ಕೂಡ ಅವರ ನಿವೃತ್ತಿ ವಯಸ್ಸು ಎಷ್ಟು ಅಂದ್ರೆ 62 ವರ್ಷ. ಇದು 63ರಲ್ಲಿ ತಿದ್ದುಪಡಿ ಮಾಡಿದ್ದಾರೆ ಅಂತ ಒಂದು ಪ್ರಶ್ನೆ ಬರ್ತದೆ. ಅಂದ್ರೆ ಅದರ ಮೊದಲು ಕಡಿಮೆ ಇತ್ತು ಅಂತೇಳಿ. ಇದು 62 ಯಾವಾಗ ಮಾಡಿದ್ದಾರೆ ಅಂದ್ರೆ 1960ರಲ್ಲಿ. ಎಷ್ಟನೇ ತಿದ್ದುಪಡಿ ಅಂತ ಕೇಳಿದ್ರೆ 15ನೇ ತಿದ್ದುಪಡಿ. ಇದು ಒಂದು ಪ್ರಶ್ನೆ ಆಗ್ತದೆ. ಇನ್ನೊಂದು ಪ್ರಶ್ನೆ ಇಲ್ಲೇ ಕೊಟ್ಟಿದ್ದೇನೆ. ಈಗ ಹೈಕೋರ್ಟ್ ಜಡ್ಜಸ್ ಏನ್ ನ್ಯಾಯಾಧೀಶರಿದ್ದಾರೆ, ರಾಷ್ಟ್ರಪತಿಗಳಿಗೆ ರಾಜೀನಾಮೆ ಕೊಡುದು. ರಾಜೀನಾಮೆ ಕೊಡೋ ಪ್ರಸಂಗ ಬಂದ್ರೆ ಯಾರಿಗೆ ಕೊಡ್ತಾ ಅಂದ್ರೆ ರಾಷ್ಟ್ರಪತಿಗಳಿಗೆ. ಇದು ಕೂಡ ತುಂಬಾ ಗೊಂದಲ ಮಾಡಿ ಪ್ರಶ್ನೆ ಹೇಳ್ತಾರೆ. ಹೈಕೋರ್ಟಿನ ನ್ಯಾಯಾಧೀಶರಲ್ಲಿ ಮುಖ್ಯ ನ್ಯಾಯಾಧೀಶರಾಗುವುದು, ಅವರು ರಾಜೀನಾಮೆ ಕೊಡೋದಾದ್ರೆ ಯಾರಿಗೆ ಕೊಡುತ್ತಾರೆ? 4 ಆಯ್ಕೆ ಹಾಕಿದಾಗ ನೀವು ಯಾರನ್ನು ಬರೀಬೇಕು? ರಾಷ್ಟ್ರಪತಿಗಳು. ಇದು ಒಂದು ಪಾಯಿಂಟ್ ಇರಲಿ. ಇನ್ನು ಇವರಿಗೆ ಈಗ ಯಾರೇ ಆಗಿರಲಿ ತಪ್ಪು ಮಾಡೋದು ಸಹಜವಾಗಿ ಮನುಷ್ಯ ಗುಣ. ಅದು ನ್ಯಾಯಾಧೀಶರಿರ್ಬೋದು, ಶಾಸಕಾಂಗದಲ್ಲಿ ಇರಬಹುದು, ಕಾರ್ಯಾಂಗದಲ್ಲಿ ಇರಬಹುದು, ಯಾರು ಕೂಡ ತಪ್ಪು ಮಾಡುವ ಸಾಧ್ಯತೆ ಇದೆ. ಅದು ಸಹಜವಾದದ್ದು, ಆಗ್ತದೆ ಕೆಲವು ಸಲ. ಹೀಗೆ ಈ ಸಂವಿಧಾನಿಕ ರೀತಿಯಲ್ಲಿ ನಡೆದುಕೊಳ್ಳುವುದರಿಂದ ಯಾರಾದ್ರೂ ಹೈಕೋರ್ಟ್ ನ್ಯಾಯಾಧೀಶರಿದ್ರೆ ಅವರಿಗೆ ಯಾವ ರೀತಿ ವಜಾ ಪ್ರಕ್ರಿಯೆ ಆಗ್ತದೆ ಅಂತೇಳಿ ಇಲ್ಲಿ ಒಂದು ಪ್ರಶ್ನೆ ಬರ್ತದೆ. ಸಂಸತ್ತಿನ 2 ಸದನದಲ್ಲಿ ಇಂಪಿಚ್ಮೆಂಟ್, ಮಹಾ ಅಭಿಯೋಗ ಅಂತ ಹೇಳ್ತಾರೆ. ಮಹಾ ಅಭಿಯೋಗ ಅಥವಾ ಇಂಪಿಚ್ಮೆಂಟ್ ಅಂತಲೂ ಕೂಡ ಹೇಳ್ತಾರೆ. ವಜಾ ಪ್ರಕ್ರಿಯೆ ಒಟ್ಟಿನಲ್ಲಿ ಸಂವಿಧಾನಕ್ಕೆ ವಿರುದ್ಧವಾದ ರೀತಿಯಲ್ಲಿ ಏನಾದ್ರು ನಡವಳಿಕೆಗಳಿದ್ರೆ ಇವರನ್ನ ಎಲ್ಲಿ ಇತ್ಯರ್ಥ ಆಗ್ತದೆ ಅಂತ ಹೇಳಿದ್ರೆ ನಮ್ಮ 2 ಸದನಗಳಂದ್ರೆ ಯಾವುದು? ರಾಜ್ಯಸಭೆ, ಲೋಕಸಭೆ. ಹೌದಾ ಸರ್, ಇವರಿಗೆ ಅಧಿಕಾರ ಇದೆ ಅಂದ್ರೆ? ಹೌದು. ಅಂದ್ರೆ ಜನತಾ ನ್ಯಾಯಾಲಯ ಇಡೀ ಸುಪ್ರೀಂ ಕೋರ್ಟ್ ಜಡ್ಜ್ಗಿಂತಲೂ ದೊಡ್ಡವರಂತಾಯ್ತು. ಅಂದ್ರೆ ಜನರಿಂದ ಜನರಿಗಾಗಿ ಜನರ ಸರ್ಕಾರ. ಇವರು ಜನತಾ ನ್ಯಾಯಾಲಯದಾಗ 2 ಸದನದಲ್ಲಿ ಅವರ ಮೇಲೆ ಏನು ಅಪರಾಧ ಬಂದಿದೆ, ಇದು ಆಪಾದನೆಗಳಿದೆ, ಅದನ್ನು ಚರ್ಚೆ ಮಾಡಿ ಅವರಿಗೆ ಎಷ್ಟು ಬಹುಮತ, 3/2 ಇದರಲ್ಲಿ ಅವರನ್ನ ಇದ್ದ ಸದಸ್ಯರಲ್ಲಿ 3/2 ಸದಸ್ಯರು ಇವರಿಗೆ ಮನೆಗೆ ಕಳಿಸಬಹುದು, ಇವರು ತಪ್ಪು ಮಾಡಿದ್ದಾರೆ ನಿರ್ಣಯ ಆದ್ರೆ ಅವರ ಕೆಲಸ ಹೊರಟೋಗ್ತದೆ. ಇಂಪಿಚ್ಮೆಂಟ್ ಅಂತ ಹೇಳ್ತಾರೆ. ಸೊ ಅದೇ ರೀತಿ ಸರ್ವೋಚ್ಚ ನ್ಯಾಯಾಲಯದವರಿಗೂ ಸುಪ್ರೀಂ ಕೋರ್ಟ್ ಜಡ್ಜಿಗೂ ಹಾಗೆ ಇದೆ, ಹಾಗೆ ರಾಷ್ಟ್ರಪತಿಗಳಿಗೂ ಹಾಗೆ ಇದೆ. ಇದೆಲ್ಲದಕ್ಕೂ ಬೇರೆ ಬೇರೆ ರೀತಿಯಲ್ಲಿ ಈ ಸದನದಲ್ಲಿ ಅದನ್ನ ಪಾಸ್ ಆಗ್ಬೇಕು. ಸೊ ಈ ರೀತಿಯ ಒಂದು ಪ್ರಕ್ರಿಯೆ ಇದೆ. ಸೊ ಒಂದು ಸುದೈವ ಅಂತ ಹೇಳಿದ್ರೆ ನಮ್ಮ ದೇಶದಲ್ಲಿ ಇದುವರೆಗೆ ಅಂತ ಪ್ರಕರಣ ಬರಲಿಲ್ಲ. ಸ್ವಲ್ಪ ಸಣ್ಣ ಪುಟ್ಟ ಪ್ರಕ್ರಿಯೆಗಳಾಗಿದೆ, ಆದ್ರೆ ಆ ರೀತಿ ಆಗಲಿಲ್ಲ. ಯಾಕಂದ್ರೆ ನಮ್ದು ಇನ್ನೂ ಪ್ರಜಾಪ್ರಭುತ್ವ ತುಂಬಾ ಗಟ್ಟಿಯಾಗಿ ಬೆಳೀತಾ ಇದೆ. ಅದೊಂದು ಸಂತೋಷ ವಿಷಯ. ನೋಡುವ ಮುಂದೆ ಏನು ಬರ್ತದೆ ಇವರ ಬಗ್ಗೆ. ನಾವು ಸ್ಪರ್ಧಾತ್ಮಕ ಪರೀಕ್ಷೆಗೆ ದೃಷ್ಟಿಯಲ್ಲಿ ನೋಡ್ತಾ ಇರೋದ್ರಿಂದ ಉಚ್ಚ ನ್ಯಾಯಾಲಯದ ಪ್ರಮುಖ ಅಧಿಕಾರ ವ್ಯಾಪ್ತಿ ಏನು ಅಂತ, ಇವ್ರಿಗೆ ಕೆಲಸ ಏನು ಅಂತೇಳಿ. ಸರಿ, ಕೆಳಗೆ ಕೋರ್ಟ್ಗಳಿದೆ ಅಂದ್ರೆ ಆಗ ಹೇಳಿದಾಗೆ ಕೆಳ ಕೋರ್ಟಿನಲ್ಲಿ ಏನಾದರೂ ತೀರ್ಮಾನ ಆಗಿದ್ದು ಸಮಾಧಾನ. ಈಗ ನನಗೆ ಯಾವುದೋ ಒಂದು ಕೋರ್ಟಿಗೆ ಹೋದೆ, ಅಲ್ಲಿ ಅವ್ರು ಕೊಟ್ಟ ತೀರ್ಮಾನ ಮೇಲ್ಮನವಿಯಾಗಿ ಈ ಕೋರ್ಟ್ಗಳು ಇಲ್ಲಿ ಕೊಟ್ಟಿದ್ದಾರೆ. ನೋಡಿ, ಯಾವುದೇ ಇಲ್ಲಿ ಕೊಟ್ಟಿದ್ದಾರೆ. ಸಿವಿಲ್ ಕ್ರಿಮಿನಲ್ ಪ್ರಕರಣಗಳಲ್ಲಿ ಮೂಲ ಅಧಿಕಾರ. ಈಗ ಉದಾಹರಣೆಗಾಗಿ ಕೆಳ ಹಂತದಲ್ಲಿ ತೀರ್ಮಾನ ಆಗಿದ್ದನ್ನ ನಾವು ಮೇಲ್ಮನವಿ ಮಾಡಿಕೊಂಡು ಹೈಕೋರ್ಟ್ ಅಲ್ಲಿ ನ್ಯಾಯ ಪಡೀಲಿಕ್ಕೆ ಹೋಗುವಂಥದ್ದು. ಮೂಲಭೂತ ಹಕ್ಕುಗಳಿಗಾಗಿ ನಮ್ಮ ಮೂಲಭೂತ ಹಕ್ಕುಗಳು ಕೊಟ್ಟಿದೆ ಸಂವಿಧಾನ. ಅಂಥದ್ದೇನಾದ್ರೂ ಹನನ ಆಗಿದೆ, ನಮ್ದು ತೊಂದರೆ ಇದೆ ನಮ್ಮ ಹಕ್ಕುಗಳು ಅಂತ ಹೇಳಿದಾಗ ಇಲ್ಲಿ ವಿಷಯಕ್ಕೂ ನಾವು ಹೋಗ್ಬೋದು. ಮೇಲ್ವಿಚಾರಣಾಧಿಕಾರ, ಎಲ್ಲ ಕೋರ್ಟ್ಗಳ ಬಗ್ಗೆ ಮೇಲ್ವಿಚಾರಣೆ ಮಾಡುವಂತಹ ಕೆಲಸ. ಕೆಳ ಹಂತದಲ್ಲಿ ಏನು ನಾನು ಆಗ ಹೇಳಿದ್ದೇನೆ, ಬೇರೆ ಬೇರೆ ಹಂತದ ನ್ಯಾಯಾಲಯಗಳು ಏನಾದರೂ ಅಲ್ಲಿ ಅವರ ತೀರ್ಮಾನಗಳು ಮತ್ತೊಂದು ಎಲ್ಲ ವಿಚಾರಣೆ ಮಾಡುವಂತ ಅಧಿಕಾರ ಇವರಿಗಿದೆ. ಆಮೇಲೆ ಇನ್ನೊಂದು ಕೆಳ ಹಂತದಲ್ಲಿ ಏನು ತೀರ್ಮಾನ ಆಗಿರ್ತದೆ, ಮೇಲ್ಮನವಿ
ಅನ್ನ ತಗೊಂಡು ಅವರು ಅದನ್ನು ವಿಚಾರಣೆ ಮಾಡಿ ಮತ್ತೆ ತೀರ್ಪನ್ನು ಕೊಡುವಂಥದ್ದು ಈ ಪ್ರಕ್ರಿಯೆ ಕೂಡ ಆಗುವಂಥದ್ದು. ಸೊ ಇವರ ಜವಾಬ್ದಾರಿಗಳು ಹೀಗಿದೆ ಹೈಕೋರ್ಟಿನ ಪ್ರಶ್ನೆಗಳು ಬರ್ತದೆ ಇದು. ಓಕೆ, ನೆಕ್ಸ್ಟ್ ನೋಡುವಲ್ಲ. ಇನ್ನು ನೋಡಿ, ಈ ರೀತಿ ಮತ್ತೆ ಕೆಲವು ಏನಂತ ಹೇಳಿದ್ರೆ ರಿಟ್ಗಳು ಹೊರಡಿಸೋದು. ರಿಟ್ ಅಂತ ಹೇಳಿದ್ರೆ ಒಂದು ಡಾಕ್ಯುಮೆಂಟ್, ಲೀಗಲ್ ಡಾಕ್ಯುಮೆಂಟ್ ಅಂತ ಹೇಳ್ತಾರೆ. ರಿಟ್ ಅಂದ್ರೆ ಅದು ನ್ಯಾಯಾಧೀಶರು ಮಾತ್ರ ಹೊರಡಿಸುವಂಥದ್ದು. ಈ ರಿಟ್ಗಳನ್ನು ಹೊರಡಿಸುವಂತ ವ್ಯಾಪ್ತಿ ಇದೆಯಲ್ಲ, ಅದಕ್ಕೆ ಒಂದು ಡಾಕ್ಯುಮೆಂಟ್, ಲೀಗಲ್ ಡಾಕ್ಯುಮೆಂಟ್ ಅಂತ ಹೇಳ್ಬೋದು ಅಷ್ಟೇ ನೀವು. 5 ರಿಟ್ಗಳಿದೆ. ಒಂದು ಹೇಬಿಯಸ್ ಕಾರ್ಪಸ್ ಅಂತ ಹೇಳಿ, ಇದರ ಡಿಟೇಲ್ ನಾನು ಮತ್ತೆ ಲಾಸ್ಟ್ಗೆ ಹೇಳ್ತೇನೆ. ಹೇಬಿಯಸ್ ಕಾರ್ಪಸ್ ರಿಟ್ಗಳ ಸಂಖ್ಯೆ ನಿಮಗೆ ಬರ್ತಾ ಇರ್ತದೆ. ಆಮೇಲೆ ಮ್ಯಾಂಡಮಸ್ ಅಂತ ಹೇಳಿದೆ. ಮತ್ತು ಕೂ ವಾರಂಟೋ ಅಂತ ಹೇಳಿ ಒಂದು. ಆಕ್ಚುಲಿ ಅದು ಸರ್ಟಿರಿಯೋ ಅಂತ ಹೇಳಿ ಇದೆ. ಸೊ ಅಲ್ಲಿ ಅದನ್ನು ನೋಡ್ಕೊಳ್ಳಿ, ಸರ್ಟಿರಿಯೋ. ಇದ್ರದ್ದು ಮಾಡ್ಕೊಳ್ತಾ ಇದ್ದೇನೆ ಇಲ್ಲಿ, ಸರ್ಟಿರಿಯೋ ಈ ತರ ಬರ್ತದೆ ಅದು. ಓಕೆ, ಮತ್ತೆ ಪ್ರಾವಿಷನ್, ಇಷ್ಟು ರಿಟ್ಗಳ ಅವರಿಗಿದೆ. ರಿಟ್ ಅಂದ್ರೆ ಒಂದು ಲೀಗಲ್ ಡಾಕ್ಯುಮೆಂಟ್, ಅದು ನ್ಯಾಯಾಧೀಶರಿಗೆ ಹೊರಡಿಸುವಂತ ಒಂದು ಪ್ರಕ್ರಿಯೆ. ಡಾಕ್ಯುಮೆಂಟ್ ಯಾವುದೇ ವಿಷಯ ಏನೇ ತಪ್ಪಾಗಿದ್ರೆ ಅದು ಏನು ಹೇಗೆ ಅಂತ ಕೇಳಿ ಒಂದು ಡಾಕ್ಯುಮೆಂಟ್ ಹೊರಡಿಸೋದು ರಿಟ್ ಅಂತ ಹೇಳಿ. 5 ಬಗೆ ಇದೆ. ಇದರ ವ್ಯಾಪ್ತಿ ಏನು, ಉದ್ದೇಶ ಏನು ಅಂತ ಮುಂದಿನ ಸ್ಲೈಡ್ ಅಲ್ಲಿ ಹೇಳ್ತೇನೆ, ಮುಂದೆ ನೋಡುವ. ಪ್ರತಿಯೊಂದು ಉಚ್ಚ ನ್ಯಾಯಾಲಯ ತನ್ನ ಅಧಿಕಾರ ವ್ಯಾಪ್ತಿಯಲ್ಲಿ ಎಲ್ಲಾ ಅಧೀನ ನ್ಯಾಯಾಲಯಗಳನ್ನು ಮೇಲ್ವಿಚಾರಣೆ ಮಾಡುವ ಅಧಿಕಾರ ಇದೆ ಇವರಿಗೆ. ಸಮಾಲೋಚನೆ, ನೇಮಕಾತಿ, ಜಿಲ್ಲಾ ನ್ಯಾಯಾಧೀಶರ ಬಗ್ಗೆ ನೇಮಕಾತಿ ಮಾಡುವಂತ ಪ್ರಕ್ರಿಯೆ ಕೂಡ ಇವರಿಗೆ ಇರುವಂತದ್ದು. ಯಾರಿಗೆಲ್ಲ ಪ್ರತಿ ಜಿಲ್ಲೆಯಲ್ಲಿ ನ್ಯಾಯಾಧೀಶರು ಇರ್ತಾರಲ್ಲ ಅವರದ್ದು ವಿಚಾರ ನೇಮಕ ಮಾಡುವಂಥದ್ದು. ಜಿಲ್ಲಾ ನ್ಯಾಯಾಲಯದ ವಿಭಜನೆ, ಯಾರ್ಯಾರಿಗೆ ಯಾವ್ಯಾವ್ದು ಕೇಸುಗಳನ್ನ ನೋಡ್ಕೊಳ್ಬೇಕು ಅಂತ ವಿಭಜನೆ ಮಾಡಿ, ಕ್ರಿಮಿನಲ್ ಯಾರು, ಸಿವಿಲ್ ಯಾರು ಇಂಥದನ್ನೆಲ್ಲ ಡಿವೈಡ್ ಮಾಡಿ ಕೊಡುವಂತ ಈ ಕೆಲಸವನ್ನು ಇವರು ಮಾಡ್ತಾರೆ. ಅಂತ ಹೇಳಿದ್ರೆ ಹೈಕೋರ್ಟಿಗೆ ತುಂಬಾ ಕೆಲಸಗಳಿರ್ತದೆ. ಪ್ರತಿ ರಾಜ್ಯದಲ್ಲಿ ಇರುವಂತಹ ಆ ರಾಜ್ಯದ ವ್ಯಾಪ್ತಿಗಳಲ್ಲಿ ಏನೇನು ಆಗ್ಬೇಕಂತೆಲ್ಲ ವಿಭಜನೆ ಮಾಡಿ ನೋಡಿ ಇಲ್ಲಿ ಕೊಟ್ಟಿದೆ. ನ್ಯಾಯಾಧೀಶರ ಯಾರು ಯಾವ ವಿಚಾರಣೆ ನೋಡ್ಬೇಕು ಅಂತ ಡಿಸೈಡ್ ಮಾಡುವಂಥದ್ದು ಅವರೇ. ಇನ್ನು ಈ ಕೋರ್ಟ್ಗಳ ಪ್ರಕ್ರಿಯೆ ನಮ್ಮ ದೇಶದಲ್ಲಿ ಹೇಗೆ ಬೆಳೀತು ಅಂತೇಳಿ ವಿದ್ಯಾರ್ಥಿಗಳೇ, ಹಾಗಿದ್ರೆ ಈ ಬ್ರಿಟಿಷರು ಬರೋ ಮುಂಚೆ ನಮ್ಮ ದೇಶದಲ್ಲಿ ಕೋರ್ಟ್ ಪದ್ಧತಿ ಹೇಗಿತ್ತು ಅಂತ ಹೇಳಿದ್ರೆ, ನಮ್ಮಲ್ಲಿ ಬಹಳ ಅದ್ಭುತವಾದ ವ್ಯವಸ್ಥೆ ಇತ್ತು. ಆದ್ರೆ ಇಷ್ಟೊಂದು ಸುವ್ಯವಸ್ಥಿತವಾಗಿ ಇರುವಂತ ಪ್ರಕ್ರಿಯೆ ಇರಲಿಲ್ಲ. ಯಾಕೆ ಅಂತ ಹೇಳಿದ್ರೆ, ಉದಾಹರಣೆಗೆ ನೋಡ್ತೀರಿ ನೀವು ತುಂಬಾ ಪ್ರಕರಣ ಉದಾಹರಣೆಗಳಿಗೆ 10 ಹಲವಾರುಗಳು ನೋಡ್ಬೋದು. ಹಾಗೆ ಹೇಗಿದೆ ಅಂದ್ರೆ, ಒಬ್ಬ ತಪ್ಪು ಮಾಡಿದಾನೆ ಅಂತ ರಾಜನ ಎದುರಿಗೆ ಹೋದ್ರೆ ರಾಜನ ಮೂಡು ಹೊಂದಿಕೊಂಡು ತೀರ್ಮಾನ ಆಗ್ತಾ ಇತ್ತು ಕೆಲವು ಸಲ. ಅಪರಾಧಿ ಅಂದ್ರೆ ತೆಗೆದು ಹೋಗಿ ಆನೆ ಕಾಲಲ್ಲಿ ತುಳಿಸಿ ಅಂದ್ರೆ ಅದೇ ಶಿಕ್ಷೆ, ಅವರಿಗೆ ತಗೊಂಡೋಗಿ ಆನೆ ಕಾಲಲ್ಲಿ ತುಳಿಸಿ ಬಿಟ್ರು. ಸೊ ಹೀಗೆ ಇವನನ್ನು ತೆಗೆದು ಒಂದು ಗುಡ್ಡೆಯಿಂದ ಎಸೆದು ಬಿಡಿ, ಅವರಿಗೆ ಪ್ರಾಣ ಹೋಗುವಾಗೆ ಅಂದ್ರೆ ಎಸೆದು ಬಿಟ್ರು. ಈ ರೀತಿ ತೀರ್ಮಾನ ಆಗ್ತಾ ಇತ್ತು. ಚರ್ಚೆ ವಿಮರ್ಶೆ ಇದ್ದೇ ಇರ್ತಿತ್ತು, ಕೆಳ ಹಂತದಿಂದ ಹೋಗ್ತಿತ್ತು. ಆದ್ರೆ ಒಂದು ಸುವ್ಯವಸ್ಥಿತವಾಗಿ ಆಡಳಿತಾತ್ಮಕ ವ್ಯವಸ್ಥೆಯಲ್ಲಿ ಇರುವುದು ಬ್ರಿಟಿಷ್ ಕಾಲದಿಂದ ಸ್ಟಾರ್ಟ್ ಆಯಿತು. ಅದು ಯಾವ್ಯಾವ ಪ್ರಾರಂಭ ಆಯಿತು ಅನ್ನೋದು ಪ್ರಶ್ನೆ ಬರ್ತದೆ ನೋಡಿ. ಈ ದೇಶದಲ್ಲಿ ಬ್ರಿಟಿಷರು ಆಡಳಿತ ಮಾಡುವಾಗ 1862ರಲ್ಲಿ ಕಲ್ಕತ್ತಾದಲ್ಲಿ ಯಾವಾಗಾಯ್ತು, ಇದು ಪ್ರಶ್ನೆ ಬರ್ತದೆ ವಿದ್ಯಾರ್ಥಿಗಳೇ. ಹೈಕೋರ್ಟಿನ ಸ್ಥಾಪನೆ ಎಲ್ಲಿ ಯಾವಾಗ ಆಯಿತು ಅಂದ್ರೆ ಕಲ್ಕತ್ತಾ. ಯಾವ ವರ್ಷದಲ್ಲಿ? 62ರಲ್ಲಿ. ಅದರ ನಂತರ ತಕ್ಷಣಕ್ಕೆ ಆಗಿದ್ದು ಬಾಂಬೆ ಮತ್ತು ಮದ್ರಾಸಲ್ಲಿ. ಸೊ ತಮಗೆಲ್ಲ ಗೊತ್ತಿದೆ, ಬ್ರಿಟಿಷರು ನಮ್ಮ ಇಡೀ ದೇಶವನ್ನು ಆಳುವಾಗ 3 ಕೇಂದ್ರಗಳಿತ್ತು. ಒಂದು ಕಲ್ಕತ್ತಾ, ಇನ್ನೊಂದು ಬಾಂಬೆ, ಇನ್ನೊಂದು ಮದ್ರಾಸ್. ದಿಲ್ಲಿ ಮತ್ತೆ ಕೊನೆಗೆ ಅವರು ಕೇಂದ್ರ ಸ್ಥಾನವನ್ನು ಮಾಡಿಕೊಂಡ್ರು. ಆದ್ರೆ ಈ 3 ಕೇಂದ್ರದಿಂದ ಇಡೀ ದೇಶವನ್ನು ಕಂಟ್ರೋಲ್ ಮಾಡ್ತಾ ಇದ್ರು. ಸೊ ಹಾಗಾಗಿ 1862ರಲ್ಲಿ ಅವರು ಇಲ್ಲಿ ಸ್ಥಾಪನೆ ಮಾಡಿದ್ರು. ಮತ್ತೆ ಅಲಹಾಬಾದ್ ನೋಡಿ 1866ರಲ್ಲಿ ಆಯ್ತು. ಕರ್ನಾಟಕದ ಯಾವಾಗ ಆಗಿದೆ ಬ್ರಿಟಿಷ್ ಕಾಲದಲ್ಲಿ ಅಂದ್ರೆ ಒಂದು ಪ್ರಶ್ನೆ ಬಂದ್ರೆ 1884. ಇದು ಕೂಡ ಒಂದು ಪಾಯಿಂಟ್ ಆಗ್ತದೆ. ಗೌಹಾಟಿ, ಆಸಾಂ 1900 ಸ್ವತಂತ್ರ ಭಾರತದಲ್ಲಿ ಆಗಿದ್ದು. ನೋಡಿ ಫಸ್ಟ್ ಅದಕ್ಕಿಂತ ಮೊದಲೇ ಏನು ನಮ್ದು ನ್ಯಾಯಾಂಗ ಪ್ರಕ್ರಿಯೆ ಆಗ್ತಾ ಇತ್ತು ಅಂದ್ರೆ ಸಂವಿಧಾನ ಬರಿತಾ ಇದ್ರು. ಆಮೇಲೆ ಪ್ರಥಮ ಇದನ್ನ ಆಗಿದ್ದು ಯಾವಾಗ ಅಂತ ಹೇಳಿದ್ರೆ, ಸ್ವತಂತ್ರ ಸಿಕ್ಕಿದ ಮೇಲೂ ನಾವು 3 ವರ್ಷವರೆಗೆ ಸಂವಿಧಾನ ಬರೆದಿದೆ. 50ರಲ್ಲಿ ಅದನ್ನು ನಾವು ಗಣರಾಜ್ಯವಾಗಿದ್ದೇವೆ. ಆ ಪ್ರಕ್ರಿಯೆ ಅನ್ವಯ 48ರಲ್ಲಿ ಗೌಹಾಟಿಯಲ್ಲಿ ಒಂದಾಗಿದೆ. ಮಧ್ಯಪ್ರದೇಶದಲ್ಲಿ 56ರಲ್ಲಿ ಆಗಿದೆ. ದೆಹಲಿಯಲ್ಲಿ 66ರಲ್ಲಿ. ಹಾಗೆ ಛತ್ತೀಸ್ಗಢ 2000ದಲ್ಲಿ. ಇದು ಒಂದು ಏಣಿ ಶ್ರೇಣಿ ಪ್ರಕಾರ ನೆನ್ಪಿಟ್ಕೊಂಡ್ರೆ ಉತ್ತರಾಖಂಡ್ ರಾಜ್ಯ, ಆಮೇಲೆ ಜಾರ್ಖಂಡ್,
ನಂತರ 2013 ಇತ್ತೀಚೆಗೆ ನೋಡಿ ತ್ರಿಪುರ, ಮಣಿಪುರ್, ಮೇಘಾಲಯ ಸೇರಿಕೊಂಡು, ಆಮೇಲೆ 2019 ಇತ್ತೀಚೆಗೆ ತೆಲಂಗಾಣ ಆಯಿತು, ಆಂಧ್ರ ಪ್ರದೇಶ ವಿಭಜನೆ ಮಾಡಿ ಇದೇ ಕೊನೆದು ಇತ್ತೀಚೆಗೆ 2019 ಆಗಿದೆಯಲ್ಲ. ಇಷ್ಟು ಈ ನಮ್ಮ ದೇಶದಲ್ಲಿ ಎಷ್ಟು ಇದೆ ಹೈಕೋರ್ಟ್ ಅಂತ ಹೇಳಿದ್ರೆ ಅದು ಪ್ರಶ್ನೆ ನಿಮಗೆ ನೆಕ್ಸ್ಟ್ ತೋರಿಸ್ತೇನೆ. ಒಟ್ಟು 25 ಇದೆ ಆಕ್ಚುಲಿ. 25 ಹೈಕೋರ್ಟ್ಗಳಿದೆ. ಉಚ್ಚ ನ್ಯಾಯಾಲಯ ಅಂತ ಹೇಳಿದ್ರೆ ಹೈಕೋರ್ಟ್. ಎಷ್ಟು ರಾಜ್ಯಗಳಿಂದ? 28 ರಾಜ್ಯ, 8 ಕೇಂದ್ರಾಡಳಿತ ಪ್ರದೇಶ ಒಳಗೊಂಡಂತೆ. ಯಾವುದೆಲ್ಲ ವ್ಯಾಪ್ತಿ ಅಂದರೆ 28 ರಾಜ್ಯಗಳಲ್ಲಿ 8 ಕೇಂದ್ರಾಡಳಿತ ಪ್ರದೇಶ ಅಂದ್ರೆ ಒಟ್ಟು ಎಷ್ಟು ಹೈಕೋರ್ಟ್ ಇದೆ ಅಂದ್ರೆ 25. ಅಂದ್ರೆ ಹಂಚೆ ಹಾಕಿದ್ದಾರೆ. ಉದಾಹರಣೆಗಾಗಿ ನಿಮ್ಗೆ ಹೇಳುವುದಾದ್ರೆ, ಈಗ ನಮ್ಮ ಬಾಂಬೆ ಹೈಕೋರ್ಟ್ ತಗೊಳ್ಳಿ. ಬಾಂಬೆ ಹೈಕೋರ್ಟ್ ಅಲ್ಲಿ ಎಕ್ಸಾಂಪಲ್, ಬಾಂಬೆ ಇದರಲ್ಲಿ ಒಂದು ಗೋವಾ ಇದೆ, ಮಹಾರಾಷ್ಟ್ರ ಇದೆ, ಮಹಾರಾಷ್ಟ್ರ, ಮತ್ತೆ ನಾಗರ್ ಹವೇಲಿ ಅಂತೇಳಿ, ದಾದರ್ ನಾಗರ್ ಹವೇಲಿ. ಸೊ ಈ ರೀತಿ ಇರುವುದರಿಂದ ಇಲ್ಲಿ ಸಂಖ್ಯೆ ಯಾಕೆ ಕಡಿಮೆ ಆಯ್ತು ಅಂದ್ರೆ 25 ರಾಜ್ಯಗಳಲ್ಲಿ 25 ಹೈಕೋರ್ಟ್ಗಳು, 28 ರಾಜ್ಯಗಳು, 8 ಕೇಂದ್ರಾಡಳಿತ ಪ್ರದೇಶದಲ್ಲಿ ಹಂಚಿ ಹೋಗ್ಲಿಕ್ಕೆ ಕಾರಣ ಏನಂದ್ರೆ, ಈಗ ಬಾಂಬೆ ಮಹಾರಾಷ್ಟ್ರದ ಗೋವಾ ಮತ್ತು ದಾದರ್ ಹಗರಿ ಸೇರಿ ಇರುವುದರಿಂದ ಈ ರೀತಿ ಹಂಚಿ ಹೋಗಿದೆ. ಹಾಗಾಗಿ ಈ ಸಂಖ್ಯೆ ಸೀಮಿತ ಆಗಿದೆ. ಸೊ ಇದೊಂದು ನೆನ್ಪಿಟ್ಕೊಳ್ಳಿ. ಓಕೆ, ಸೊ ಆಗ ನಮ್ಗೆ ಹೇಳಿದ ಹಾಗೆ ಕಲ್ಕತ್ತಾ ಯಾವಾಗ ಇದಾಗಿದೆ, ಇದ್ರ ವ್ಯಾಪ್ತಿ ಕೂಡ ಇಲ್ಲೇ ಇದೆ ನೋಡಿ. ಬಾಂಬೆ ಹೈಕೋರ್ಟ್ ರಚನೆ ಆಗಿದ್ದು ವರ್ಷ ಕೂಡ ಕೊಟ್ಟಿದ್ದೇನೆ. ಮಹಾರಾಷ್ಟ್ರ, ಗೋವಾ, ದಾದರ್ ನಗರ್ ಹವೇಲಿ, ದಮನ್ ದೀವ್ ಇದೆಲ್ಲ ಬಂತು. ಕಲ್ಕತ್ತಾದು ಪಶ್ಚಿಮ ಬಂಗಾಳ್, ಅಂಡಮಾನ್ ನಿಕೋಬಾರ್ ಇದು ದ್ವೀಪಗಳು ಬಂತು. ತಮಿಳುನಾಡು ಪುದುಚೇರಿ ಬಂತು. ಆಸಾಂ, ನಾಗಾಲ್ಯಾಂಡ್, ಮಿಜೋರಾಂ ಮತ್ತು ಅರುಣಾಚಲಂ ಬರದಂತು. ಈ ತರ ವ್ಯಾಪ್ತಿ ಕೂಡ ಕೇಳಿ ಪ್ರಶ್ನೆ ಮಾಡ್ತಾರೆ. ಕೇರಳದಲ್ಲಿ ಕೇರಳ ಮತ್ತು ಲಕ್ಷದ್ವೀಪ್. ನಾನು ಯಾಕೆ ಹೇಳಿದೆ ಇದೆಲ್ಲ ಅಂತ ಹೇಳಿದ್ರೆ, 25 ಹೈಕೋರ್ಟ್ಗಳು, 28 ರಾಜ್ಯ ಪ್ಲಸ್ 8 ಕೇಂದ್ರಾಡಳಿತ ಪ್ರದೇಶ ಇರುವುದರಿಂದ ಇದು ನಿಮಗೆ ಬೇಕಾಗ್ತದೆ. ಪ್ರಶ್ನೆ ಮಾಡ್ತಾರೆ ಕೇಂದ್ರಾಡಳಿತ ಪ್ರದೇಶ. ಸೊ ಈ ರೀತಿ ಹಂಚಿ ಹಾಕಿದ್ದಾರೆ. ಸೊ ಪಂಜಾಬ್, ಹರಿಯಾಣ, ಚಂಡೀಗಢ ಸೇರಿ ಒಂದು. ಜಮ್ಮು ಕಾಶ್ಮೀರ ಕೇಂದ್ರಾಡಳಿತ ಪ್ರದೇಶಕ್ಕೆ ಸಾಮಾನ್ಯವಾಗಿ ಈ ರೀತಿ ಕೋರ್ಟ್ಗಳನ್ನು, ಹೈಕೋರ್ಟ್ಗಳಿಗೆ ವ್ಯಾಪ್ತಿಯನ್ನು ಕೊಟ್ಟಿದ್ದಾರೆ. ಇನ್ನೊಂದು ನೆನ್ಪಿಟ್ಕೊಳ್ಳಿ, ಮಹಾರಾಷ್ಟ್ರಿಗೆ ಮಹಾರಾಷ್ಟ್ರ ಹೈಕೋರ್ಟ್ ಅಂತ ಕರೆಯುವುದಿಲ್ಲ. ಅದು ಒಂದು ಪ್ರಶ್ನೆ ಆಗ್ತದೆ. ಅದರ ಕೇಂದ್ರ ಸ್ಥಾನ ಮಹಾರಾಷ್ಟ್ರ ಹೈಕೋರ್ಟ್ ಅಂತ ಇದೆಯಾ ಹೆಸರು? ಇಲ್ಲ, ಬಾಂಬೆ ಹೈಕೋರ್ಟ್. ಬಾಂಬೆ ಹೈಕೋರ್ಟ್ ಇರುವುದೆಲ್ಲಿ? ಬಾಂಬೆಯಲ್ಲಿ. ಯಾವ ರಾಜ್ಯ ವ್ಯಾಪ್ತಿ ಅಂತ ಕೇಳಿದಾಗ ಮಹಾರಾಷ್ಟ್ರ, ಗೋವಾ ಇದೊಂದು ಪ್ರಶ್ನೆ ಆಗ್ತದೆ. ಅಲ್ಲೇ ಒಂದು ಗೊಂದಲ ಮಾಡ್ತಾರೆ. ಹಾಗೆ ಮದ್ರಾಸ್ ಹೈಕೋರ್ಟ್, ತಮಿಳುನಾಡು ಹೈಕೋರ್ಟ್ ಅಂತ ಹೇಳುವುದಿಲ್ಲ, ಅದು ಒಂದು ಪ್ರಶ್ನೆ ಆಗ್ತದೆ. ಸೊ ಮದ್ರಾಸ್ ಹೈಕೋರ್ಟ್ ವ್ಯಾಪ್ತಿ ಯಾವುದು ಅಂತ ಕೇಳಿದಾಗ ಇದು ಕೂಡ ನೆನ್ಪಿಟ್ಕೊಳ್ಳಿ, ಇಲ್ಲಿ ಒಂದು ಪ್ರಶ್ನೆ ಆಗ್ತದೆ. ಇದೆಲ್ಲ ಕೂಡ ವಿಭಜನೆ ಕೂಡ ನೆನ್ಪಿಟ್ಕೊಳ್ಬೇಕು, ಪ್ರಶ್ನೆ ಆಗ್ತದೆ ಆ ದೃಷ್ಟಿಯಲ್ಲಿ. ಓಕೆ, ನೆಕ್ಸ್ಟ್. ಇನ್ನು ಮುಖ್ಯವಾಗಿ ನಮ್ಮ ಕರ್ನಾಟಕದ್ದು ಯಾವಾಗ ಆಯ್ತು ಅಂತ ಬಹಳ ಇಂಪಾರ್ಟೆಂಟ್. ಇದು ಕೂಡ ಒಂದು ಇಂಪಾರ್ಟೆಂಟ್ ಇರೋದ್ರಿಂದ ನೀವು ಎಲ್ಲ ನೋಟ್ ಮಾಡ್ಕೊಳ್ಳಿ ವಿದ್ಯಾರ್ಥಿಗಳೇ. ಸ್ಥಾಪನೆಯಾದ ವರ್ಷ ಇಲ್ಲಿ 1884. ಇಡೀ ಕರ್ನಾಟಕಕ್ಕೆ ಒಂದೇ, ಇಡೀ ಕರ್ನಾಟಕದಲ್ಲಿ ಒಂದೇ ಇರುವುದು. ಅಲ್ಲಿ ಬೇರೆ ಬೇರೆ ಹಾಗೆ ಕೇಂದ್ರಾಡಳಿತ ಪ್ರದೇಶ ಎಲ್ಲ ಇರುವುದಿಲ್ಲ, ಇಡೀ ಕರ್ನಾಟಕಕ್ಕೆ ಒಂದೇ ಇರುವುದು. ಸೊ ಅದು ಒಂದು ಆಗ್ತದೆ ನಿಮಗೆ ವ್ಯಾಪ್ತಿಯಲ್ಲಿ ಪ್ರಶ್ನೆ ಮಾಡಬಹುದು. ಮುಖ್ಯ ಪೀಠ ಅಂತ ಹೇಳಿದ್ರೆ ಯಾಕೆ ಹೀಗೆ ಮಾಡಿದ್ದಾರೆ ಅಂದ್ರೆ, ಈಗ ಉದಾಹರಣೆಗಾಗಿ ಬೀದರ್ ಅನ್ನೋ ವ್ಯಕ್ತಿ ಬೆಂಗಳೂರಿಗೆ ಹೋಗ್ಬೇಕಾದ್ರೆ ತುಂಬಾ ಕಷ್ಟ ಆಗ್ತದೆ ಅಲ್ವಾ? ಅದಕ್ಕೆ ಸಂಚಾರಿ ಪೀಠಗಳು ಅಂತ ಕೊಟ್ಟಿದ್ದಾರೆ. ಅದರದ್ದೇ ಬ್ರಾಂಚಸ್ ಧಾರವಾಡ ಮತ್ತು ಕಲಬುರಗಿಯಲ್ಲಿದೆ. ಅದು ಕೂಡ ಒಂದು ಪಾಯಿಂಟ್ ಆಗ್ತದೆ. ಮುಖ್ಯ ಪೀಠ ಎಲ್ಲಿದೆ ಅಂದ್ರೆ ಬೆಂಗಳೂರು. ಸೊ ಇದು ಚಿತ್ರ ನೋಡ್ತಾ ಇದ್ದೀರಲ್ಲ, ಇದು ನಮ್ಮ ಕರ್ನಾಟಕದ ಹೈಕೋರ್ಟ್ ಚಿತ್ರ. ಇದು ಆ ಚಿತ್ರ ಇದೆ. ಇದು ಮುಖ್ಯ ಪೀಠ ಎಲ್ಲಿ ಅಂದ್ರೆ ಬೆಂಗಳೂರು ಬರೀರಿ. ಸಂಚಾರಿ ಪೀಠ ಎಲ್ಲೆಲ್ಲಿದೆ ಅಂತ ಪ್ರಶ್ನೆ ಬಂದ್ರೆ ಧಾರವಾಡ ಮತ್ತು ಕಲಬುರಗಿ ಅಂತ ಬರೀರಿ. ಯಾವಾಗ ರಚನೆ ಆಯಿತು ಅಂದ್ರೆ ಬ್ರಿಟಿಷ್ ಕಾಲದಲ್ಲೇ 1884. ವ್ಯಾಪ್ತಿ ಯಾವುದು ಅಂತ ಕೇಳಿದ್ರೆ ಕರ್ನಾಟಕ ವ್ಯಾಪ್ತಿ ಅಂತ ಕೊಡಿ. ಓಕೆ, ಬಹಳ ಕ್ಲಿಯರ್ ಆಗಿದೆ. ಸೊ ಮತ್ತೆ ನಾನು ಹೇಳುವಂತದ್ದು ಇದು ನಿಮಗೆ ಪಾಯಿಂಟ್ ಆಗಿ ಬರ್ತದೆ. ಒಟ್ಟು ಉಚ್ಚ ನ್ಯಾಯಾಲಯಗಳು, ಉಚ್ಚ ನ್ಯಾಯಾಲಯ ಅಂದ್ರೆ ಹೈಕೋರ್ಟ್, ಆಯ್ತಾ? ಮತ್ತೆ ಅದು ಕನ್ಫ್ಯೂಸ್ ಆಗ್ತದೆ ಕನ್ನಡ ಯಾವಾಗ್ಲೂ. ಅದಕ್ಕೆ ಬಸ್ ಸ್ಟ್ಯಾಂಡ್ ಅಂತ ಹೇಳಿದ ಹಾಗೆ. ಆಮೇಲೆ ಅದು ಕನ್ನಡದಲ್ಲಿ ಹೇಳಿದ್ರೆ ಬಹಳ ದೊಡ್ಡದಾಗ್ತದೆ ಅಲ್ವಾ? ಬಸ್ ನಿಲ್ದಾಣ,
ಪ್ರಯಾಣಿಕರು ಪ್ರಯಾಣಿಸುವ ಚತುಶ್ಚಕ್ರವಿನ ನಿಲ್ದಾಣ ಹೀಗೆಲ್ಲ ಹೇಳಿದ್ರೆ ಗೊಂದಲ ಆಗ್ತದೆ. ಬಸ್ ಸ್ಟ್ಯಾಂಡ್ ಹೇಳುದು. ಹಾಗಾಗಿ ನಾವು ಹೈಕೋರ್ಟ್ ಅಂತ ಹೇಳುವ. ಹೈಕೋರ್ಟ್ ಎಷ್ಟಿದೆ? 25 ಇಡೀ ನಮ್ಮ ದೇಶಕ್ಕೆ. ಓಕೆ, ನ್ಯಾಯಾಧೀಶರು ನಿವೃತ್ತಿ ವಯಸ್ಸು ಎಷ್ಟು ಅಂತ ಕೇಳಿದ್ರೆ ಪಾಯಿಂಟ್ ನೆನ್ಪಿಟ್ಕೊಳ್ಳಿ, 62 ವರ್ಷ. ಯಾವುದು? ಹೈಕೋರ್ಟ್ ಇದು. ಸುಪ್ರೀಂ ಕೋರ್ಟ್ ಮತ್ತೆ ಪಾಠ ಮಾಡುವಾಗ ಹೇಳ್ತಾರೆ. ಎಷ್ಟನೇ ರ್ಯಾಂಕ್ ಅಲ್ಲಿ ಬರ್ತದೆ ಹೈಕೋರ್ಟ್ ನ್ಯಾಯಾಧೀಶರದು ಅಂದ್ರೆ 14ನೇ ರ್ಯಾಂಕ್. ರಿಟ್ ನೀಡುವ ವಿಧಿ ಯಾವುದು ಅಂತ, ರಿಟ್ಗಳನ್ನು ಅವರಿಗೆ ಒಂದು ಅಧಿಕಾರ ಕೊಟ್ಟಿದೆ. ನಾನು ರಿಟ್ ಬಗ್ಗೆ ಈಗ ಹೇಳಲಿಕ್ಕಿದ್ದೇನೆ. ಸೊ ರಿಟ್ ಅಧಿಕಾರ ಯಾವ ಅನುಚ್ಛೇದ ನೋಡಿ ಹೇಳಿದ್ದೇನೆ. ವಿಧಿ ಅಂದ್ರೂ ಒಂದೇ, ಆರ್ಟಿಕಲ್ ಅಂದ್ರೂ ಒಂದೇ, ಅನುಚ್ಛೇದ ಅಂದ್ರೂ ಒಂದೇ. ಯಾವುದು ಅಂತ ಹೇಳಿದ್ರೆ 226 ನೆನ್ಪಿಟ್ಕೊಳ್ಳಿ. ಇದರ ಅನ್ವಯ ರಿಟ್ ಅಧಿಕಾರ ಅವರಿಗೆ ಇದೆ ಅಂತೇಳಿ. ಒಂದು ಪೂರ್ವ ನಿರ್ದೇಶನ ಬದ್ಧತೆಯನ್ನು ಸೂಚಿಸುವ ವಿಧಿ ಯಾವುದು ಅಂದ್ರೆ 141. ಅತ್ಯಂತ ಹಳೆಯ ನ್ಯಾಯಾಲಯ ಸ್ಥಾಪನೆ ಯಾವುದು ಅಂತ ಹೇಳಿದ್ರೆ 1862. ಸಂಬಳ ಸಾರಿಗೆ ಎಷ್ಟಿದೆ? ಇದು ಚೇಂಜ್ ಆಗ್ತಾ ಇರ್ತದೆ, ಆದ್ರೂ ಕೂಡ ಈಗಿದ್ದು ಒಂದು ಅಂದಾಜು ನಿಮಗೆ ಕೊಟ್ಟಿದ್ದೇನೆ. ಇಷ್ಟಿದೆ, ಅಂದಾಜಲ್ಲ, ಇದು ಸತ್ಯ. ನಿವೃತ್ತಿ ವಯಸ್ಸನ್ನು ಯಾವ ವರ್ಷದಲ್ಲಿ ಹೆಚ್ಚು ಮಾಡಿದ್ರು? ಮೊದಲು ಕಡಿಮೆ ಇತ್ತು, 62 ಮಾಡಿದ್ದಾರೆ ಅಂತ ಹೇಳಿದಲ್ಲ, 1963ರಲ್ಲಿ ಹೆಚ್ಚು ಮಾಡಿದ್ರು. ಓಕೆ, ಎಷ್ಟನೇ ತಿದ್ದುಪಡಿ ಅಂದ್ರೆ 15ನೇ ತಿದ್ದುಪಡಿ. ಇದು ಒಂದಿಷ್ಟು ಪ್ರಶ್ನೆಗಳಾಗ್ತದೆ. ಸೊ ಈ ಎಲ್ಲ ಪ್ರಶ್ನೆಗಳಿಗೆ ನಿಮಗೆ ಖಂಡಿತ ಸಹಕಾರಿ ಆಗ್ತದೆ. ಮುಂದೆ ಹೋಗುವ. ಈಗ ನಾನು ಆಗ ನಿಮ್ಗೆ ಹೇಳಿದೆ ಈ ರಿಟ್ಗಳ ಅಧಿಕಾರಿ. ರಿಟ್ ಅಂದ್ರೆ ಒಂದು ಲೀಗಲ್ ಡಾಕ್ಯುಮೆಂಟ್. ಅದು ಜಡ್ಜಸ್ ಹೊರಡಿಸ್ತಾರೆ, ಅವರಿಗೆ ಸಹಕಾರ ಮಾಡ್ಲಿಕ್ಕೆಲ್ಲ ಇರ್ತಾರೆ. ಯಾವ್ಯಾವ ರಿಟ್ಗಳಿದೆ, ಅದ್ರ ಉದ್ದೇಶ ಏನು ಅಂತ ಇಲ್ಲಿ ನೋಡಿಬಿಡುವ. ಹೇಬಿಯಸ್ ಕಾರ್ಪಸ್ ಅಂತೇಳಿ. ಹೇಬಿಯಸ್ ಕಾರ್ಪಸ್ ಇದೇನಿದೆ? ಇದು ಏನು ಅಂತ ಹೇಳಿದ್ರೆ, ಒಬ್ಬ ವ್ಯಕ್ತಿಯನ್ನು ಬಂಧನ ಮಾಡಿದ್ದಾರೆ ಯಾರು? ಪೊಲೀಸರು. ಬಟ್ ಮನೆಯವರು ಹೋಗಿ ಕೇಳಿದಾಗ ಅವರಿಗೆ ಸರಿಯಾಗಿ ಆನ್ಸರ್ ಮಾಡ್ತಾ ಇಲ್ಲ. ಆಗ ತಂದೆ ತಾಯಿಗಳಿಗೆ ಹೆದರಿಕೆ ಆಗಿ ಅವರು ಕೋರ್ಟಿಗೆ ಹೋದಾಗ, ಅಂದ್ರೆ ಹೈಕೋರ್ಟಿಗೆ ಹೋಗಿ ಅವನನ್ನು ಹಾಜರುಪಡಿಸಿ ಅಂತ ಹೇಳಿ ಕೇಳುವಂತ ಒಂದು ಕ್ರಮವಾಗಿ, ಅಂದ್ರೆ ಪೊಲೀಸರು ಕೆಲವು ಸಲ ಮತ್ತೆ ನಾವು ಹಾಜರುಪಡಿಸ್ತೇವೆ ಅಂತೇಳಿ ಇರ್ತದೆ ಕೆಲವು ಅಂತ ವಿಷಯಗಳು. ಅಂತದ್ದು ಬಹಳ ಕ್ಲಿಷ್ಟವಾದ ವಿಷಯ ಇದ್ದಾಗ ಇವರು ಅವನನ್ನು ಬಂಧಿತ ವ್ಯಕ್ತಿಯನ್ನು ಹಾಜರುಪಡಿಸಿ ಅಂತ ಹೇಳುವಂತ ಒಂದು ರಿಟ್ ಹೊರಡಿಸ್ತಾರೆ. ಅದು ಹೇಬಿಯಸ್ ಕಾರ್ಪಸ್ ಅಂತೇಳಿ. ಬಂಧನಕ್ಕೆ ಮಾಡಿದ್ದಾರೆ, ಅವನನ್ನ ಕೋರ್ಟ್ ಎದುರಿಗೆ ಹಾಜರುಪಡಿಸೋದು. ಈ ರೀತಿಯ ಒಂದು ಪ್ರಕ್ರಿಯೆಗೆ ರಿಟ್ ಒಂದು ಹೊರಡಿಸ್ತಾರೆ. ಯಾರು? ಹೈಕೋರ್ಟಿಗೆ ಇದೆ. ಯಾಕೆ ಅಂತ ಹೇಳಿದ್ರೆ, ಒಬ್ಬ ವ್ಯಕ್ತಿಯ ಹಕ್ಕನ್ನ ಕಾಪಾಡಲಿಕ್ಕೆ ಅದು ಒಂದು ಪ್ರಕ್ರಿಯೆ ಇದೆ. ಆಮೇಲೆ ಪ್ರಕ್ರಿಯೆ ಆಗುವುದು, ಅವನಿಗೆ ಶಿಕ್ಷೆ ಆಗುವುದು ಮತ್ತೆ ವಿಷಯ. ಪ್ರಥಮದಲ್ಲಿ ಆ ರೀತಿ ಸಾಧ್ಯತೆಗಳಿದೆ. ಅದು ನಿಮ್ಮಲ್ಲಿ ಇದು ಒಂದು ನ್ಯಾಯಾಂಗದ ಪ್ರಕ್ರಿಯೆ ಗೊತ್ತಿರಬೇಕು. ಅದು ಮ್ಯಾಂಡಮಸ್ ಅಂತ ಹೇಳಿದ್ರೆ, ಇಲ್ಲಿ ನೋಡಿ, ಸಾರ್ವಜನಿಕ ಅಧಿಕಾರಿಗಳು ಅಥವಾ ಕೆಳ ನ್ಯಾಯಾಲಯದ ತಮ್ಮ ಕರ್ತವ್ಯವನ್ನು ನಿರ್ವಹಿಸಲು ವಿಫಲರಾದಾಗ. ನೋಡಿ ಇಲ್ಲಿ ಏನಾಗ್ತದೆ ಅಂದ್ರೆ, ಎಕ್ಸಾಂಪಲ್ ನಿಮಗೆ ಒಂದು ನಗರಸಭೆ ಇದೆ ಇಟ್ಕೊಳ್ಳಿ, ಯಾವುದೇ ಊರು, ನಾವು ಯಾವ ಊರು ಹೇಳುದು ಬೇಡ. ಅಲ್ಲಿ ನಗರಸಭೆ ವ್ಯಾಪ್ತಿಯಲ್ಲಿ ತುಂಬಾ ಕೊಳಚೆಗಳು ಬಿದ್ದು ಊರು ಯಾರೇ ದೇಶದವರಾಗ್ಲಿ ವಿದೇಶದವರಾಗ್ಲಿ ಅಲ್ಲಿ ತಿರುಗಾಡುವಾಗ ಏನಪ್ಪ ಈ ನಗರ ಅಂತ ಆಗುವ ಹಾಗೆ. ಆದ್ರೆ ಅಲ್ಲಿ ಕಮಿಷನರ್ ಅಂತ ಇರ್ತಾರೆ ಒಬ್ರು, ಅವರು ಆಡಳಿತ ಅಧಿಕಾರಿ. ಅಲ್ಲಿ ಆಡಳಿತ ಮಂಡಳಿ ಎಲ್ಲ ಇದ್ರೂ ಕೂಡ ಸುಪ್ರೀಂ ಆಗಿರುವುದು ಅವರೇ, ಆಡಳಿತಾಧಿಕಾರಿ. ಅವರನ್ನು ಪ್ರಶ್ನೆ ಮಾಡ್ತಾರೆ, ಏನ್ ನಿನ್ನ ಕೆಲಸ ಮಾಡ್ತಾ ಇಲ್ವ, ನೀನು ಏನ್ ಮಾಡ್ತಾ ಇದೀಯಾ ಅಂತ ಅವರ ವ್ಯಾಪ್ತಿಯನ್ನು ಕೇಳುವಂತ ಅಧಿಕಾರ ಕೋರ್ಟಿಗಿದೆ. ಸೊ ಮ್ಯಾಂಡಮಸ್ ಯಾವುದೇ ಅಧಿಕಾರಿ ಇರ್ಬೋದು, ನಾನು ಎಕ್ಸಾಂಪಲ್ ಹೇಳಿದ್ದು. ಹೀಗೆ ಯಾವುದೇ ಅಧಿಕಾರಿ ಕೆಳ ಹಂತದಲ್ಲಿ ಇರುವಂತ ಯಾವುದೇ ಒಂದು ಸಮಾಜಕ್ಕೆ ಬದ್ಧನಾಗಿರುವಂತಹ ವ್ಯಕ್ತಿಗಳು, ಸಾರ್ವಜನಿಕ ಇದಕ್ಕೆ ಕೆಳ ನ್ಯಾಯಾಲಯಗಳಾಗಿರ್ಬೋದು, ಅವರು ತಪ್ಪು ಮಾಡಿದಾಗ ಅಥವಾ ಕೆಲಸ ಸರಿಯಾಗಿ ನಿರ್ವಹಿಸಿದರೆ ಕೇಳಲಿಕ್ಕೆ ಮ್ಯಾಂಡಮಸ್ ಅಂತ ಹೇಳಿದೆ. ಒಂದು ರಿಟ್ ಹೊರಡಿಸ್ತಾರೆ ಅವರು. ಪ್ರೊವಿಷನ್, ಕೆಳ ನ್ಯಾಯಾಲಯಗಳು ಅಥವಾ ನ್ಯಾಯಮಂಡಳಿಗಳು ತಮ್ಮ ಅಧಿಕಾರ ವ್ಯಾಪ್ತಿಯನ್ನು ಮೀರಿದಾಗ, ನೋಡಿ ಬೇರೆ ಬೇರೆ ಹಂತದ ಒಂದು ಪ್ರಕ್ರಿಯೆ ಇರ್ತದೆ. ಒಂದು ನ್ಯಾಯಮಂಡಳಿ ಅಂತಿದೆ. ನ್ಯಾಯಮಂಡಳಿ ಯಾವುದೇ ಒಂದು ಕೆಲಸ ಮಾಡುವಾಗ ಅವರು ತಮ್ಮ ವ್ಯಾಪ್ತಿಯನ್ನು ಮೀರಿ ತೀರ್ಮಾನಗಳನ್ನ ಅಥವಾ ನಿರ್ಣಯಗಳನ್ನು ತಗೊಳ್ತಾ ಇದ್ದಾರೆ ಅಂದ್ರೆ ಆ ಪ್ರಕರಣ ಕೂಡ ಹೊರಡಿಸ್ಲಿಕ್ಕೆ, ನಿಲ್ಲಿಸಲಿಕ್ಕೆ, ಆಮೇಲೆ ತಮ್ಮನ್ನು ತಡಿಲಿಕ್ಕೆ ಇದನ್ನು ಕೂಡ ಒಂದು ಪ್ರಕ್ರಿಯೆ ಆಗ್ತದೆ. ಇದು ಕೂಡ ಒಂದು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಇನ್ನೊಂದು ಯಾವುದು? ಅದೇ ಸರ್ಟಿರೇರಿಯೋ ಅಂತೇಳಿ ಏನಿದೆ. ಇದು ಓದುವಾಗಲೇ ಬಹಳ ಕನ್ಫ್ಯೂಸ್ ಆಗ್ತದೆ ವಿದ್ಯಾರ್ಥಿಗಳೇ, ನೋಡ್ಕೊಳ್ಳಿ. ಅದೊಂದು ಇಲ್ಲಿದೆ, ಸರ್ಟಿರೇರಿಯೋ. ಓಕೆ, ಕೆಳ ನ್ಯಾಯಾಲಯ ವಿಚಾರಣೆ ನಡೆಸಿದ ಪ್ರಕರಣ ದಾಖಲೆಗಳನ್ನ ಪರಿಶೀಲನೆಗೆ ಮೇಲೆ ಕಳಿಸೋದು. ಕೆಳ ನ್ಯಾಯಾಲಯ ಒಂದು ಪ್ರಕರಣ ನೋಡಿರ್ತದೆ, ಆ ದಾಖಲೆಗಳನ್ನ ಮೇಲೆ ನಮಗೆ ಕಳಿಸಿಕೊಡಿ ಅಂತ ಕೇಳುವಂತ ಪ್ರಕ್ರಿಯೆ ಅದು. ಈ ಕೂ ವಾರಂಟ್ ಒಂದು ಸಾರ್ವಜನಿಕ ಕಚೇರಿಯೋ ಅನಧಿಕೃತ, ಈಗ ಉದಾಹರಣೆಗಾಗಿ ಒಬ್ಬ ವ್ಯಕ್ತಿ ಅದಕ್ಕೆ ಯೋಗ್ಯ ಇದ್ದಾನೆ ಇಲ್ವಾ ಅಂತೇಳಿ ಕೂಡ ಕೆಲವು ಸಲ ನೇಮಕ ಆಗಿರ್ತದೆ. ಕೆಲವು ಸಲ ಅಂತ ವಿಷಯಗಳನ್ನ, ಅದು ಏನು, ಆ ವ್ಯಕ್ತಿಗೆ ಅದೀಗ ಅರ್ಥ ಇದೆಯಾ ಇಲ್ವಾ
ಅನ್ನೋ ಒಂದು ಪ್ರಶ್ನೆಯನ್ನ ಕೇಳೋಕೆ ಅಧಿಕಾರ ಇದೆ. ಅದೇ ಪ್ರಶ್ನಿಸುವ ಅರ್ಹತೆ, ಪ್ರಶ್ನಿಸುವ ರಿಟ್. ಅದು ಯಾವುದೇ ವ್ಯಕ್ತಿಗೆ ಆ ವ್ಯಾಪ್ತಿಗೆ ಹೊಂದಿದ ವ್ಯಕ್ತಿ ಹೌದಾ ಅಲ್ವಾ ಅಂತ ಪ್ರಶ್ನೆ ಮಾಡುವಂಥದ್ದು. ಅದು ಕೂಡ ಇದೆ. ಈ 5 ರಿಟ್ಗಳನ್ನ ಯಾವಾಗಲೂ ಪ್ರಶ್ನೆ ಬರ್ತದೆ. ಇದು ನೆನ್ಪಿಟ್ಕೊಳ್ಳಿ. ಅದರ ಉದ್ದೇಶ ಕೂಡ ನೆನ್ಪಿಟ್ಕೊಳ್ಳಿ. ಉದ್ದೇಶದಲ್ಲಿ ಒಂದು ಪ್ರಶ್ನೆ ಆಗ್ತದೆ, ರಿಟ್ಗಳ ಬಗ್ಗೆ ಪ್ರಶ್ನೆ ಬರ್ತದೆ, ರಿಟ್ಗಳ ಸಂಖ್ಯೆ ಕೇಳ್ತಾರೆ. 5 ಸಂಖ್ಯೆಗಳನ್ನು ಇಟ್ಕೊಳ್ಳಿ. ಇದು ಯಾರಿಗೆ ಅಧಿಕಾರ ಇದೆ ಅಂದ್ರೆ ಹೈಕೋರ್ಟಿಗೆ ಇದೆ. ಇದು ಕೂಡ ಒಂದು ನೆನ್ಪಿಟ್ಕೊಳ್ಳಿ. ಓಕೆ, ಇಷ್ಟನ್ನು ಹೇಳ್ತಾ ವಿದ್ಯಾರ್ಥಿಗಳೇ, ನಾನು ಈ ಹಿಂದೆ ಏನು ಹೇಳಿದಾಗೆ ನಮ್ಮ ನರೇನ್ ಅಕಾಡೆಮಿ 3 ಹಂತದಲ್ಲಿ ತರಬೇತಿ ಕೊಡ್ತಾ ಇದೆ. ಅದನ್ನು ತಾವು ಯಾವ ರೀತಿ ಉಪಯೋಗಿಸಿಕೊಳ್ತೀರಿ ಅದು ನಿಮ್ಮ ಇಚ್ಛೆಗೆ ಬಿಟ್ಟುವಂಥದ್ದು. ಆದ್ರೆ ನಮ್ಮ ಉದ್ದೇಶ ಬಹಳ ಪ್ರತಿ ಸಲ ಹೇಳಿದಾಗೆ ನಾವೊಂದು ಸಾಮಾಜಿಕ ನೆಲೆಯಲ್ಲಿ ಸಂಘಟಿತವಾದ ಸಂಸ್ಥೆ ಯಾವುದು? ನರೇನ್ ಅಕಾಡೆಮಿ. ನಮ್ಮ ಉದ್ದೇಶ ಬಹಳ ಸ್ಪಷ್ಟ. ನಮ್ಮ ಕನ್ನಡ ನಾಡಿನ ಮಕ್ಕಳು, ವಿದ್ಯಾರ್ಥಿಗಳು ವಿವಿಧ ಹಂತದ ಕೇಂದ್ರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಯಾವುದೇ ಒಂದು ಸಂಸ್ಥೆಯಲ್ಲಿ ಒಂದು ಉನ್ನತವಾದ ಹುದ್ದೆ ಪಡೆದು ಅವರು ಸಾಧನೆ ಮಾಡಬೇಕು ಅಂತ ನಮ್ಮ ಆಶಯ. ಅದರ ಭಾಗವಾಗಿ ಒಂದು ನಮ್ದು ಕೋರ್ಸ್ ಇದೆ, ಫೌಂಡೇಶನ್ ಕೋರ್ಸ್. ಆ ಎಲ್ಲ ವಿಡಿಯೋಗಳು ನಾವು ಇದಕ್ಕೆ ಅಪ್ಲೋಡ್ ಮಾಡ್ತೇವೆ. ಈಗಾಗಲೇ ಕೆಲವು ಅಪ್ಲೋಡ್ ಮಾಡಿದ್ದೇವೆ. ಮುಂದೆ ಹಂತವಾಗಿ ಎಲ್ಲಾ ಸಂಪನ್ಮೂಲಗಳು, ನಮ್ಮಲ್ಲಿರುವ ಎಲ್ಲ ಸಂಪನ್ಮೂಲ ವ್ಯಕ್ತಿಗಳು ಇದಕ್ಕೆ ಯೂಟ್ಯೂಬ್ದಲ್ಲಿ ನಾವು ಹಾಕ್ತೇವೆ. ಇದನ್ನು ನೋಡಿಕೊಂಡು ತಾವು ಉಚಿತವಾಗಿ ಅದನ್ನೆಲ್ಲ ನೋಡಿಕೊಂಡು ನೋಟ್ ಮಾಡಿಕೊಂಡು ಮುಂದೆ ನೀವು ಯಾವ ಪರೀಕ್ಷೆ ಬರೀಲಿಕ್ಕೆ ಹೊರಡ್ತೀರಿ ಅದರ ಹಿಂದಿನ ಪ್ರಶ್ನೆ ಪತ್ರಿಕೆಯಲ್ಲಿ ಪ್ರಾಕ್ಟೀಸ್ ಮಾಡಿ ಪಾಸ್ ಆಗ್ಬೋದು. ಇದು ಒಂದು ಅವಕಾಶ. ಇಲ್ಲ ಸರ್, ಇಲ್ಲೆಲ್ಲ ಆ್ಯಡ್ ಎಲ್ಲ ಬಂದು ರಗಳೆ ಆಗ್ತದೆ, ನನಗೆ ಕರ್ಕರೆ ಆದಾಗ ಆಗ್ತದೆ. ಬೇರೆ ವ್ಯವಸ್ಥೆ ಅಂದ್ರೆ ನಮ್ದೇ ಒಂದು ಸ್ವಂತ ಆ್ಯಪ್ ಇದೆ, ನರೇನ್ ಅಕಾಡೆಮಿ ಸ್ವಂತ ಆ್ಯಪ್ ಇದೆ. ಗೂಗಲ್ ಪ್ಲೇಸ್ಟೋರ್ಗೆ ಹೋಗಿ ಆ್ಯಪ್ ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡಿದ ಮೇಲೆ ಫೌಂಡೇಶನ್ ಕೋರ್ಸ್ ಬಹಳ ಅತ್ಯಲ್ಪ ಫೀಸ್ ಇಟ್ಟಿದ್ದೇವೆ, ಕೇವಲ 2,000. ಈ 2,000 ನೀವು ಗೂಗಲ್ ಪೇಮೆಂಟ್ ಮಾಡಿದ ತಕ್ಷಣ ಇಲ್ಲಿ ಹೇಳುವ ಎಲ್ಲ ವಿಡಿಯೋಗಳು ನಿಮಗೆ 1 ವರ್ಷದವರೆಗೆ ಲಭ್ಯ ಆಗ್ತದೆ. 1 ಪಾಯಿಂಟ್. ಅದರೊಟ್ಟಿಗೆ ಎಕ್ಸ್ಟ್ರಾ ಏನು ಅಂತ ಹೇಳಿದ್ರೆ ಕರೆಂಟ್ ಅಫೇರ್ಸ್ ಎಲ್ಲ ವಿಡಿಯೋಗಳನ್ನ ಅಪ್ಡೇಟ್ ಮಾಡಿ ಅದಕ್ಕೆ ಹಾಕ್ತೇವೆ. ಆಮೇಲೆ ಆನ್ಲೈನ್ ಟೆಸ್ಟ್ ಸೀರೀಸ್ ಕೂಡ ಮಾಡ್ತೇವೆ. ನಿಮ್ಮ ಆತ್ಮವಿಶ್ವಾಸ ಹೆಚ್ಚು ಮಾಡಲಿಕ್ಕೆ ಅದು ತುಂಬಾ ಸಹಕಾರಿಯಾಗ್ತದೆ. ಇದು ಒಂದು ವ್ಯವಸ್ಥೆ ಇದೆ. ಮತ್ತೇನಿದೆ ಹಾಗಿದ್ರೆ ಇನ್ನೊಂದು ನೋಡಿಬಿಡುವ. ಸರ್, ನನಗೆ ಈ ವಿಡಿಯೋ ಮತ್ತೊಂದೆಲ್ಲ ತುಂಬಾ ರಗಳೆ ಆದಾಗ ಆಗ್ತದೆ. ಆಫ್ಲೈನ್ ತರಗತಿಯಲ್ಲಿ ಕಲಿತು ನಾನು ಏನಾದ್ರು ಸಾಧನೆ ಮಾಡಬೇಕು ಅಂತ ವ್ಯವಸ್ಥೆ ಇದೆಯಾ? ಎಸ್, ನೋಡಿ ಇಲ್ಲಿ SMS IAS ಕೇಸ್ ಸ್ಟಡಿ ಸೆಂಟರ್, SMS IAS ಕೇಸ್ ಸ್ಟಡಿ ಸೆಂಟರ್ ಅಂತ ಏನಿದೆ, ಬ್ರಹ್ಮಾವರದ ಒಂದು ಕಾಲೇಜ್, ಡಿಗ್ರಿ ಕಾಲೇಜ್, ಬಹಳ ಐತಿಹಾಸಿಕವಾದಂಥ ಕಾಲೇಜು, ಬಹಳ ಸಾಧನೆ ಮಾಡಿದಂಥದ್ದು. ಈಗಲೂ ಕೂಡ ಅಸಂಖ್ಯಾತ ವಿದ್ಯಾರ್ಥಿಗಳು ಅಧ್ಯಯನ ಮಾಡ್ತಾರೆ. ಈ ಕಾಲೇಜಿನ ಉದ್ದೇಶ ಬಹಳ ಬಹಳ ಸ್ಪಷ್ಟವಾಗಿದೆ. ಅವರು ಕೂಡ ನಮ್ಮ ನಾಡಿನ ಮಕ್ಕಳು ಸಾಧನೆ ಮಾಡಬೇಕು ಅನ್ನೋದ್ರಿಂದ, ಮತ್ತೆ ನಮ್ಮ ಸಂಸ್ಥೆಯ ಉದ್ದೇಶ ಇರೋದ್ರಿಂದ ಇಲ್ಲೊಂದು ಸೆಂಟರ್ ಮಾಡಿದ್ದೇವೆ, SMS IAS ಕೇಸ್ ಸ್ಟಡಿ ಸೆಂಟರ್, 2nd ಫ್ಲೋರ್, ಹಾಲ್ ನಂಬರ್ 24. ಇಲ್ಲಿ ನಮ್ದು 30 ವಿದ್ಯಾರ್ಥಿಗಳು ಕೂತ್ಕೊಂಡು ಪಾಠವನ್ನು ಕಲಿಬಹುದು. ಸೊ ಅಲ್ಪಾವಧಿ, ದೀರ್ಘಾವಧಿ ಬೇರೆ ಬೇರೆ ತರಬೇತಿಗಳಿದೆ. ಬನ್ನಿ. ಆಫ್ಲೈನ್ ಮಾಡೋರು ನಮ್ಮ ಕಚೇರಿಗೆ ಭೇಟಿ ಕೊಡಿ. ನಾನು ಡೀಟೇಲ್ಸ್ ಹೇಳ್ತೇನೆ. ಪ್ರತಿ ಆದಿತ್ಯವಾರ ನನ್ನ ಕಚೇರಿಯಲ್ಲಿ ಅಂದ್ರೆ ಇದ್ದೇ ಇರ್ತೇನೆ, ಮತ್ತೆ ವಾರದ ಎಲ್ಲಾ ದಿನಗಳಲ್ಲಿ ಇರ್ತೇನೆ. ಫೋನ್ ಮಾಡಿ ಬನ್ನಿ. ಇಲ್ಲಿ ನಮ್ಮ ಆಫೀಸ್ ಅಡ್ರೆಸ್ ಇದು. ಅದು ತರಬೇತಿ ಕೊಡುವಂತ, ಆಫ್ಲೈನ್ ತರಬೇತಿ ಕೊಡುವಂತ ಅಡ್ರೆಸ್. ನಮ್ಮ ಆಫೀಸು ಶ್ರೀ ಲಕ್ಷ್ಮಿ ಆರ್ಕೇಡ್, ಬ್ರಹ್ಮಾವರ. ಇಲ್ಲಿ ನಮ್ಮ ಆಫೀಸ್ ಇದೆ. ಸೊ ಪ್ರತಿ ಮಂಡೇ ಟು ಸಂಡೇವರೆಗೆ ಬೆಳಿಗ್ಗೆ 10 ರಿಂದ 1 ಗಂಟೆವರೆಗೆ ಇರ್ತೇನೆ. ಸಂಡೇ ಖಂಡಿತ ನಿಮಗೆ ಅನುಕೂಲ ಆದಾಗ ಬಂದ್ರೆ ಡೀಟೇಲ್ಸ್ ಆಗಿ ನಾನು ಹೇಳ್ಬೋದು. ಇಲ್ಲಿ ಫೋನ್ ನಂಬರ್ ಕೊಟ್ಟಿದ್ದೇನೆ. ಇನ್ ಡೀಟೇಲ್ಸ್ ಈ ಸಂಸ್ಥೆ ಬಗ್ಗೆ ನಿಮಗೆ ತಿಳಿಬೇಕಾದ್ರೆ www.narenacademy.com ವೆಬ್ಸೈಟ್ಗೆ ಭೇಟಿ ಕೊಡಿ. ಡೀಟೇಲ್ಸ್ ಆಗಿ ನಿಮಗೆ ಸಿಗ್ತದೆ. ಬನ್ನಿ, ನಾವೆಲ್ಲ ಸೇರಿ ಕಲಿಯುವ. ನೀವೆಲ್ಲ ಉನ್ನತ ಹುದ್ದೆ ಪಡ್ಕೊಳ್ಬೇಕು ಅಂತ ನಮ್ಮ ಸಂಸ್ಥೆಯ ಆಶಯ. ಸೊ ಮುಂದಿನ ಸಲ ಇನ್ನೊಂದು ವಿಷಯ ತಗೊಂಡು ಬರ್ತೇನೆ. ಥ್ಯಾಂಕ್ ಯು ವೆರಿ ಮಚ್.